ಪ್ರೈಸ್ ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಈ ಹೊತ್ತು ದೇವರ ಪರಿಶುದ್ಧತೆಯನ್ನು ನಾವು ಅರಿತವರಾಗಿ, ದೇವರು ಮಹಿಮೆ ಹೊಂದುವಾತನು, ಸ್ತುತಿಗಳಲ್ಲಿ ಜೀವಿಸುವಾತನು ಎಂಬುದಾಗಿ ನಾವು ತಿಳಿದವರಾಗಿ, ಆತನನ್ನು ಸನ್ಮಾನಿಸುವುದಕ್ಕೆ, ಆತನನ್ನು ಘನಪಡಿಸುವುದಕ್ಕೆ, ಆತನ ಉಪಕಾರವನ್ನು ನಾವೆಲ್ಲರೂ ಸ್ಮರಿಸುವುದಕ್ಕೆ, ಆತನ ಪ್ರಸನ್ನತೆಯಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಮ್ಮ ದೇವರ ವಚನ ಹೇಳುತ್ತದೆ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿ ವಾಸಿಸುವಾತನು ಆತನು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ. ನಮ್ಮ ದೇವರು ನಮ್ಮಿಂದ ಸ್ತುತಿಗಳನ್ನು ಬಯಸುವಾತನು, ಆತನು ನಮ್ಮ ಸ್ತೋತ್ರದಲ್ಲಿ ಹೆಚ್ಚಳ ಪಡುವಾತನು. ನಮ್ಮ ದೇವರು ನಮ್ಮ ಕೀರ್ತನೆ ಹೃದಯದಿಂದ ಹೊರಟು ಬರುವಂಥ ಆರಾಧನೆಯ ಮೂಲಕ ಆತನು ಆನಂದ ಪಡುವಾತನು. ನಮ್ಮನ್ನು ಹೌದು ಗಣನೆಗೆ ಬಾರದವರಾಗಿದ್ದೆವು, ಆತನು ಆರಿಸಿಕೊಂಡಿದ್ದಾನೆ. ಜೀವಸ್ವರೂಪನಾಗಿರುವ ಆತನನ್ನು, ನಮ್ಮ ದೇವರನ್ನು ಸೇವಿಸುವುದಕ್ಕೆ, ಕೊಂಡಾಡುವುದಕ್ಕೆ, ಕೀರ್ತಿಸುವುದಕ್ಕೆ, ಹೌದು ನರಕ ಪಾತ್ರರಾಗಿರುವ ನಮ್ಮನ್ನು, ಧೂಳು ಮಣ್ಣಾಗಿರುವ ನಮ್ಮನ್ನು, ಗಣನೆಗೆ ಬಾರದಾಗಿರುವ ನಮ್ಮನ್ನು ಆತನು ಕೃಪೆಯಿಂದ ಆದುಕೊಂಡಿದ್ದಾನೆ. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ, ಆತನನ್ನು ಆರಾಧಿಸುವುದು ನಮಗೊದಗಿದ ಸೌಭಾಗ್ಯ. ಹೌದು, ಕ್ರಿಸ್ತ ಯೇಸುವಿನ ರಕ್ತದ ಮೂಲಕವಾಗಿ ಆತನನ್ನು ನಾವು ಸಂಧಿಸುವಂತೆ, ಆತನ ಕೃಪೆಗೆ ಪಾತ್ರರಾಗುವಂತೆ, ಆತನ ಮಕ್ಕಳಾಗುವ ಹಾಗೆ ನಮ್ಮನ್ನು ಆತನ ಆ ಒಂದು ಬಾಧ್ಯತೆಯಲ್ಲಿ ಪಾಲುದಾರರನ್ನಾಗಿ ಮಾಡಿದಂಥ ದೇವರಿಗೆ ನಾವು ನಿಜವಾಗಲು ಎಲ್ಲ ಸಂಗತಿಗಳಿಗಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸುವಂಥ ಹಂಗಿನಲ್ಲಿದ್ದೇವೆ. ಹೀಗಿರುವಾಗ ದೇವರ ವಚನ ಹೇಳುತ್ತದೆ, 48ನೇ ಕೀರ್ತನೆ 1ನೇ ವಚನ, ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿಗೆ ಪಾತ್ರನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಹೌದು, ಆತನು ಹೆಚ್ಚಳ ಪಡುವುದು ತನ್ನ ಕೃಪೆಯನ್ನು ಬಯಸುವಂಥ ಭಕ್ತರಲ್ಲಿ ಮಾತ್ರವಲ್ಲ, ಆತನು ಹೆಚ್ಚಳ ಪಡುವುದು, ಹೌದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ಆತನು ಹೇಳುತ್ತಾ ಆ ಭಕ್ತರಲ್ಲಿ ಹೌದು ಆತನು ಹೆಚ್ಚಳ ಪಡುತ್ತಾನೆ. ನಾವು ಹಾಡೋಣ, ಹೌದು, ಆತನು ನಮಗಾಗಿ ಮಾಡಿದಂಥ ಶ್ರೇಷ್ಠ ಉಪಕಾರಗಳಿಗಾಗಿ, ಆತನು ನಮಗಾಗಿ ಮಾಡಿದಂಥ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ, ಆತನು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಿದಂಥ ಎಲ್ಲ ಒಳ್ಳೆತನಕ್ಕಾಗಿ, ಆತನ ನಂಬಿಕೆ ಸ್ಥಿತಿಗಾಗಿ ನಾವು ಆತನನ್ನು ಘನಪಡಿಸುವ, ಆತನನ್ನು ಆರಾಧಿಸುವ, ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವ. ದೇವರಿಗೆ ಸ್ತೋತ್ರವಾಗಲಿ. ನಾವು ಆತನನ್ನು ಒಂದಾಗಿ ನಮ್ಮ ಹೃದಯ ಮನಸ್ಸಿನಿಂದ ಆರಾಧಿಸೋಣ. ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯೆಂದು ಹರಡುತ್ತಿದೆ ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ
ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆಯ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆಯ ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಮಹಿಮೆ ಪಡಿಸುವಾಗ ಎಂಥ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವಾಗ ಎಂಥ ಸ್ಥಾನದಲ್ಲೂ ನೀ ಇಳಿದು ಬಂದಿರುವೆ. ಹೊಸ ವಿಸ್ಮಯ ನೀ ತೋರುವೆ. ನೀ ಇಳಿದು ಬಂದಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ ದೇವರೇ, ಎಮ್ಮಾಹುವಿನ ದಾರಿಯಲ್ಲಿ ಶಿಷ್ಯರು ಸ್ವಾಮಿ ನಿನ್ನ ಕುರಿತಾಗಿ ದೇವರೇ ಬಹು ಗಾಂಭೀರ್ಯದಿಂದ ಚರ್ಚಿಸುತ್ತಾ ಮಾತನಾಡುತ್ತಿರುವಂಥ ವೇಳೆಯಲ್ಲಿ ಅವರ ನಡುವೆ ಇಳಿದು ಬಂದೆ. ಸ್ವಾಮಿ ದೇವರೇ, ನೀನು ಶಿಲುಬೆಯಿಂದ ಕರ್ತನೆ ಇಳಿಸಲ್ಪಟ್ಟು ಸಮಾಧಿ ಸೇರಿ ಕರ್ತನೆ ದೇವರೇ ಶಿಷ್ಯರೆಲ್ಲರೂ ಭಯಭೀತರಾಗಿ ಸ್ವಾಮಿ ಮನೆಯೊಳಗೆ ಭಯದಿಂದ ಸ್ವಾಮಿ ನಿನ್ನ ಕುರಿತಾಗಿ ಇನ್ನು ಭವಿಷ್ಯದ ಕುರಿತಾಗಿ ಏನು ಎಂಬುದಾಗಿ ಚಿಂತಿಸುವಂಥ ವೇಳೆಯಲ್ಲಿ ಕರ್ತನೆ ಅವರು ಚಿಂತಿತರಾಗಿರುವಂಥ ವೇಳೆಯಲ್ಲಿ ಅವರ ನಡುವೆ ನಿಮಗೆ ಶುಭವಾಗಲಿ ಎಂಬುದಾಗಿ ಕೂಡಿ ಬಂದಿ. ಹೌದು, ನೀನು ನಮ್ಮ ಮಧ್ಯೆ ವಾಸಿಸುತ್ತಿ ಸ್ವಾಮಿ. ನಮ್ಮ ಸ್ತುತಿಗಳಲ್ಲಿ ನೀನು ವಾಸಿಸುತ್ತಿ, ನಮ್ಮ ಸ್ತೋತ್ರ ಕೀರ್ತನೆಯಲ್ಲಿ ಹೆಚ್ಚಳ ಪಡುತ್ತಿ. ಹೌದು, ನಾವು ನಿನ್ನನ್ನು ಆರಾಧಿಸುತ್ತೇವೆ. ಹೌದು, ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಅತಿ ಶ್ರೇಷ್ಠ ಕಾರ್ಯಗಳಿಗಾಗಿ ನಿನ್ನನ್ನು ನಾವು ಘನಪಡಿಸುತ್ತೇವೆ. ನಿನ್ನ ಅತಿಶಯವಾಗಿರುವಂಥ ಕೃಪೆ ಅನುದಿನವೂ ಹೊಸದಾಗಿ ನಮ್ಮ ಜೀವಿತದ ಮೇಲೆ ಸುರಿಸಲ್ಪಡುತ್ತಾ ಇದೆ. ಇದರ ನಿಮಿತ್ತವಾಗಿ ಸ್ವಾಮಿ ಕರ್ತನೆ ನಾವು ಈ ಭೂಮಿಯಲ್ಲಿದ್ದೇವೆ.
ನಾವು ಉಸಿರಾಡುತ್ತಿದ್ದೇವೆ, ನಾವು ಜೀವಿಸುತ್ತಾ ಇದ್ದೇವೆ ಸ್ವಾಮಿ. ದೇವರೇ, ಎಲ್ಲ ಸನ್ನಿವೇಶಗಳಲ್ಲೂ ಎಲ್ಲ ಸಮಯದಲ್ಲೂ ಸ್ವಾಮಿ ದೇವರೇ, ನಮ್ಮನ್ನು ತಾಯಿ ತಂದೆ ಯಾರು ಮರೆತರೋ ನೀ ನಮ್ಮನ್ನು ಮರೆಯದೆ ಆದರಿಸುತ್ತಿ ಸಂತೈಸುತ್ತಿ ದೇವರೇ. ದೇವರೇ, ನಮಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಒದಗಿಸಿಕೊಡುತ್ತೆ. ನೀನು ನಂಬಿಗಸ್ತನು ಸ್ವಾಮಿ. ನಿನ್ನನ್ನು ಆರಾಧಿಸುತ್ತೇವೆ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನೀನು ನಿರಂತರ ದೇವರಾಗಿದ್ದಿ. ಎಲ್ ಓಲಂ ಸ್ವಾಮಿ, ನಿನ್ನ ಕಣ್ಣುಗಳು ದೇವರೇ ಸದಾ ಕಾಲ ನಮ್ಮ ಜೀವಿತದ ಮೇಲಿದೆ, ನಮ್ಮ ಕುಟುಂಬದ ಮೇಲಿದೆ ಸ್ವಾಮಿ, ನಿನ್ನ ಭಕ್ತರ ಮೇಲಿದೆ ಸ್ವಾಮಿ. ದೇವರೇ, ಈ ಲೋಕದ ಮೇಲೆ ನಿನ್ನ ಕಣ್ಣು ಇದೆ ಸ್ವಾಮಿ. ನಿನ್ನ ಭಕ್ತರನ್ನು ಬಲ್ಲಿ ದೇವರೇ, ನಿನ್ನ ಭಕ್ತರಿಗೆ ಸ್ವಾಮಿ ದೇವರೇ, ನೀನು ಕೈ ಬಿಡುವ ದೇವರಲ್ಲ, ಸದಾ ಕಾಲವು ಅವರನ್ನು ಮುನ್ನಡೆಸುವ ದೇವರು. ಆರಾಧಿಸುತ್ತೇವೆ ಸ್ವಾಮಿ. ಎಲ್ ಶಡಾಯ್ ಆಗಿ ಕರ್ತನೇ, ನೀನು ಸರ್ವಶಕ್ತನಾಗಿ ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಹೋರಾಟಗಳಲ್ಲಿ ಜಯವನ್ನು ಕೊಡುತ್ತಿ. ಇಮ್ಮಾನುವೇಲನಾಗಿದ್ದು ನಮ್ಮ ಜೊತೆ ಇದ್ದು ನಮ್ಮನ್ನು ನೀನು ಮುನ್ನಡೆಸುತ್ತಿ. ನಿನ್ನ ನಂಬಿಕೆ ಸ್ಥಿತಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆರಾಧನೆ ನಿನಗೆ, ಆರಾಧನೆ. ಇಮ್ಮಾನುವೇಲನೇ, ನಿತ್ಯನಾದ ತಂದೆಯೇ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ನಿನಗೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಓಲಂ ದೇವನೇ, ಆರಾಧನೆ. ನಿರಂತರ ದೇವನೇ, ಆರಾಧನೆ. ಓಲಂ ದೇವನೇ, ಆರಾಧನೆ. ನಿರಂತರ ದೇವನೇ, ಆರಾಧನೆ. ನಿತ್ಯ ದೇವರು ಮಹಾಪರಿಶುದ್ಧ ರಾಜ ನೀನೇ. ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ. ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ಓಲಂ ದೇವನೇ. ಶಡಾಯ್ ದೇವನೇ, ಆರಾಧನೆ. ಸರ್ವಶಕ್ತನೇ, ಆರಾಧನೆ. ಶಡಾಯ್ ದೇವನೇ,
ಆರಾಧನೆ ಸರ್ವಶಕ್ತನೇ ಆರಾಧನೆ ಸರ್ವ ಸೃಷ್ಟಿ ಕರ್ತನೇ ಸರ್ವಲೋಕವನ್ನು ಆಳುವವನೇ ಸರ್ವ ಸೃಷ್ಟಿ ಕರ್ತನೇ ಸರ್ವಲೋಕವನ್ನು ಆಳುವವನೇ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಾಡೈ ದೇವರೇ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಾಡೈ ದೇವರೇ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಾಡೈ ದೇವರೇ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಾಡೈ ದೇವರೇ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ಲೋಲಂ ಲೋಲಂ ದೇವರೇ ಪರಿಶುದ್ಧ ನೀ ಪರಿಶುದ್ಧ ಲೋಲಂ ದೇವರೇ ಹೌದೇಸುವೆ ಸ್ವಾಮಿ ಬದಲಾಗದಂತಹ ದೇವರು ಸರ್ವಶಕ್ತನಾಗಿರುವಂತಹ ದೇವರು ದೇವರೇ ಏಕ ರೀತಿಯಾಗಿ ಸದಾ ಕಾಲವೂ ಇರುವಂತ ನಂಬಿಗಸ್ತನಾಗಿರುವಂತ ತಂದೆ ಸ್ವಾಮಿ ನಿನ್ನನ್ನು ಆರಾಧಿಸುತ್ತೇವೆ ನೀನು ಪರಿಶುದ್ಧನು ಸ್ವಾಮಿ ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವೆ ದೇವರೇ ನೀನು ಎಲ್ ಶಡಾಯ್ ಸರ್ವಶಕ್ತನಾಗಿದ್ದಿ ಸ್ವಾಮಿ ದೇವರೇ ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ ದೇವರೇ ಇಂಥ ಒಂದು ಕಠಿಣ ದಿನಮಾನಗಳಲ್ಲಿ ನಾವು ಜೀವಿಸುವಂತೆ ಈ ಒಂದು ಅಂತಿಮ ದಿನಮಾನಗಳಲ್ಲಿ ಸ್ವಾಮಿ ಕರ್ತನೆ ನಾವು ನಿನ್ನನ್ನು ಆರಾಧಿಸುವಂತೆ ದೇವರೇ ನಂಬಿಕೆಯಲ್ಲಿ ಕರ್ತನೆ ನಿನ್ನ ಬಳಿಗೆ ಬರುವಂತೆ ನೀನು ಸಹಾಯಿಸು ಸ್ವಾಮಿ ದೇವರೇ ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ದೇವರೇ ಈ ಹೊತ್ತು ಸ್ವಾಮಿ ನಿನ್ನನ್ನು ಘನಪಡಿಸಲು ದೇವರೇ ಆ ಕೃಪೆಯಿಂದ ಅವಕಾಶವನ್ನು ಹೊಂದಿಕೊಂಡಿದ್ದೇವೆ ನಾವು ನಿನ್ನ ಮುಂದೆ ತಲೆ ಬಾಗುತ್ತೇವೆ ಸ್ವಾಮಿ ಪ್ರಾರ್ಥಿಸುತ್ತೇವೆ ಕರ್ತನೆ ನೀನು ಒಳ್ಳೆಯವನಾಗಿದ್ದಿ ಮತ್ತೊಂದು ಆವತ್ತಿ ಸಭೆಯ ಎಲ್ಲ ಭಕ್ತರನ್ನು ಸ್ವಾಮಿ ಎಲ್ಲೆಲ್ಲಿ ನಿನ್ನ ಭಕ್ತರು ಮನೆಗಳಲ್ಲಿ ಕೂಡಿ ಬಂದಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ ಆಶೀರ್ವದಿಸು ಬಲಪಡಿಸು ಸ್ವಾಮಿ ಯಾರು ದೇವರೇ ಅನಾರೋಗ್ಯದಲ್ಲಿರುವುದಾದರೆ ಸ್ವಾಮಿ ನಿನ್ನ ಸೌಖ್ಯದ ಹಸ್ತವನ್ನು ಚಾಚಿ ನೀನು ಅವರನ್ನು ಗುಣಪಡಿಸು ವಿಶೇಷವಾಗಿ ಹಿರಿಯರನ್ನು ದೇವರೇ ಕಿರಿಯರನ್ನು ಯೌವನಸ್ಥರನ್ನು ದೇವರೇ ದಂಪತಿಗಳನ್ನು ದೇವರೇ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಕೃಪೆ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ ಈ ದಿನಮಾನಗಳಲ್ಲಿ ನಿನ್ನ ಹಸ್ತವೇ ಸ್ವಾಮಿ ಆಧರಿಸಲಿ ಪರಾಂಬರಿಸಲಿ ಮುನ್ನಡೆಸಲಿ ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಲಿ ಸ್ವಾಮಿ ಪ್ರತಿಯೊಂದು ಭಕ್ತರನ್ನು ಆಶೀರ್ವದಿಸು ಸ್ವಾಮಿ ಈ ವೇಳೆಯಲ್ಲಿ ಕರ್ತನೆ ನಿನಗೆ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವೆ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಹೋಗುತ್ತೇವೆ ಸ್ವಾಮಿ ವಾಕ್ಯವನ್ನು ಕೊಡುವಂಥ ಸೇವಕರನ್ನು ವಿಶೇಷವಾಗಿ ಅಭಿಷೇಕಿಸು ಆಶೀರ್ವದಿಸು ದೈಹಿಕವಾಗಿ ಭೌತಿಕವಾಗಿ ಶಾರೀರಿಕವಾಗಿ ಸ್ವಾಮಿ ಆತ್ಮಿಕವಾಗಿ ಅವರನ್ನು ಆಶೀರ್ವದಿಸಿ ಮುನ್ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಮಹಿಮೆ ನಿನಗೆ ಸ್ವಾಮಿ ಎಲ್ಲ ಹಿರಿಯ ಕಿರಿಯ ಮಕ್ಕಳೆಲ್ಲರನ್ನು ಸ್ವಾಮಿ ಒಂದೊಂದು ಕುಟುಂಬದ ಎಲ್ಲ ಭಕ್ತರನ್ನು ದೇವರೇ ನಿನ್ನ ಆಶೀರ್ವದಿಸುವ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತೇವೆ ನಡೆಸು ನೀನು ಮಹಿಮೆ ಹೊಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. Hallelujah. Hallelujah. Praise the Lord and good morning everybody. ದೇವರಿಗೆ ಸ್ತೋತ್ರ ಮತ್ತು ಎಲ್ಲರಿಗೂ ಶುಭೋದಯ ಪ್ರಿಯರೇ. So we have already come to the end of lockdown. ನಾವು ಲಾಕ್ಡೌನಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. But in fact that we are still not able to come together to serve, to celebrate and worship the Lord. ಆದರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ದೇವರನ್ನು ಆರಾಧಿಸುವುದಕ್ಕೆ ನಮ್ಮಿಂದ ಆಗುತ್ತಾ ಇಲ್ಲ. No matter whatever the circumstances may be, that we are here to proclaim the praises of our God. ನಮ್ಮ ಸನ್ನಿವೇಶಗಳು ಏನೇ ಇದ್ದರೂ ಕೂಡ ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ನಾವಿದ್ದೇವೆ. The Lord's presence is in our home, in our personal lives.
ದೇವರ ಪ್ರಸನ್ನತೆ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇರುವಂತದ್ದಾಗಿದೆ. And this is the time that we need to pray for all the people, those who are scattered in different parts of the world. ಲೋಕದಾದ್ಯಂತ ಚದುರಿ ಹೋಗಿರುವಂತ ಎಲ್ಲಾ ಜನರಿಗೋಸ್ಕರ ನಾವು ಪ್ರಾರ್ಥಿಸುವಂತ ಸಮಯಗಳು ಇದಾಗಿವೆ. You know, many of our people, they are in Gulf countries, UK, and they are all in contact with us. ನಮ್ಮ ಸಭೆಯ ಅನೇಕ ಜನರು ಗಲ್ಫ್ ದೇಶಗಳಲ್ಲಿ ಮತ್ತು ಇಂಗ್ಲೆಂಡ್ ಅಲ್ಲಿ, ಯುಕೆಗಳಲ್ಲಿ ಅನೇಕ ಸ್ಥಳಗಳಲ್ಲಿದ್ದಾರೆ. ಅವರು ನಮ್ಮ ಸಂಗಡ ಸಂಪರ್ಕದಲ್ಲಿದ್ದಾರೆ. And the Lord has been protecting them in the situation. ಅವರ ಸನ್ನಿವೇಶಗಳಲ್ಲಿ ದೇವರು ಅವರನ್ನು ಸಂರಕ್ಷಿಸುತ್ತಾ ಇದ್ದಾನೆ. I know that it is a sad time to see the people's life are being lost. ಜನರ ಜೀವಿತಗಳು ನಾಶವಾಗುತ್ತಿರುವುದನ್ನು ನೋಡುವಾಗ ಅದು ಕಷ್ಟಕರವಾಗುತ್ತದೆ. During this we have seen hundreds of thousands of people were affected by the gas leak in Vizag. ವೈಜಾಗ್ ಅಲ್ಲಿರುವಂಥ ಗ್ಯಾಸ್ ಲೀಕ್ ನಿಮಿತ್ತವಾಗಿ ಸಾವಿರಾರು ಜನರು ಅದರಿಂದ ಅಪಾಯಕ್ಕೀಡಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. When we think all these things, know that we need to really thank God that we are saved. God has protected us and saved us from every disaster. ಇದನ್ನೆಲ್ಲ ನೋಡುವಾಗ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕಂದ್ರೆ ನಮ್ಮನ್ನು ದೇವರು ಸಂರಕ್ಷಿಸಿದ್ದಾನೆ, ನಾವು ಸುರಕ್ಷಿತವಾಗಿದ್ದೇವೆ. Not because that we are special than them, ಅವರಿಗಿಂತ ನಾವು ಉತ್ತಮ ಜನರು ಎಂಬುದಾಗಿ ಅಲ್ಲ, but God somehow that He did not allow us to go through these hard times in our lives. ಆದರೆ ದೇವರು ನಮ್ಮ ಜೀವಿತಗಳಲ್ಲಿ ಈ ಕಠಿಣ ದಿವಸಗಳಲ್ಲಿ ಹಾದು ಹೋಗದಂತೆ ನಮಗೆ ಸಹಾಯ ಮಾಡಿದ್ದಾರೆ. So never take it for granted our life. Never take it for granted that we will be every time safe in the hands of God. In that way, casually we let us not take it for granted. ಅದಕ್ಕೋಸ್ಕರ ನಾವು ನಮ್ಮ ಜೀವಿತಗಳನ್ನ ಮತ್ತು ದೇವರ ಸುರಕ್ಷತೆಯನ್ನ ಹಗುರವಾಗಿ ತೆಗೆದುಕೊಳ್ಳುವುದು ಬೇಡ, ಅಥವಾ ನಿರ್ಲಕ್ಷ್ಯವಾಗಿ ನಾವು ಜೀವಿಸುವುದು ಕೂಡ ಬೇಡ. No, we need to continue to thank God, continue to worship the Lord. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ದೇವರನ್ನು ಆರಾಧಿಸಬೇಕು. Before I share something, that let us all join together in praying for the people, those who are affected by this COVID. ನಾವು ವಾಕ್ಯವನ್ನು ಸಾರುವುದಕ್ಕಿಂತ ಮುಂಚೆ ಈ ಒಂದು ಕೋವಿಡ್ ವೈರಸ್ ಇಂದ ಅದರಿಂದ ನೋವಿಗುಂಟಾಗಿರುವಂಥ ಜನರಿಗೋಸ್ಕರ ನಾವು ಪ್ರಾರ್ಥಿಸೋಣ. Father God, we just want to pray for all those who are suffering right now. ತಂದೆ, ಈ ಸಮಯದಲ್ಲಿ ಎಲ್ಲಾ ಒಂದು ನೋವಿಗೊಳಗಾಗಿರುವಂಥ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. They are scattered in different parts of the world. ಲೋಕದಾದ್ಯಂತ ಚದುರಿ ಹೋಗಿರುವಂಥ ಜನರು, Because of this virus, their life is become so hard and difficult. ಈ ಒಂದು ವೈರಸ್ನ ನಿಮಿತ್ತವಾಗಿ ಅವರ ಜೀವಿತಗಳು ತುಂಬಾ ಕಷ್ಟಕರವಾದ ಹಂತದಲ್ಲಿ. But in the midst of all these struggles, that you have protected our people. ಆದರೆ ಈ ಎಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ನೀನು ನಮ್ಮ ಜನರನ್ನು ಸಂರಕ್ಷಿಸಿದ್ದಿ. And you have proved that we are in your hands. ನಾವು ನಿನ್ನ ಹಸ್ತಗಳಲ್ಲಿ ಇದ್ದೇವೆ ಎಂಬುದಾಗಿ ನೀನು ತೋರಿಸಿದ್ದಿ. Father, we pray that those who are suffering right now, let the hand of God reach out and touch them. ಈಗ ಯಾರೆಲ್ಲ ಕಷ್ಟಕ್ಕೆ ಒಳಗಾಗಿದ್ದಾರೋ ಅವರ ಜೀವಿತಗಳಲ್ಲಿ ಈಗಲೇ ನಿನ್ನ ಹಸ್ತವು ಚಲಿಸಿ ಅವರನ್ನು ಮುಟ್ಟಲೆ ದೇವರೇ. Many have lost their jobs and they do not know what to do. ಅನೇಕರು ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ, ಮುಂದೇನೆಂಬುದಾಗಿ ಅವರಿಗೆ ಗೊತ್ತಿಲ್ಲ ದೇವರೇ. You are the Lord of hope who gives hope to the hopeless. ಆ ನಿರೀಕ್ಷೆ ಇಲ್ಲದೆ ಇರುವಂತ ಜನರಿಗೆ ನಿರೀಕ್ಷೆಯನ್ನು ಕೊಡುವಂತ ದೇವರು ನೀನಾಗಿದ್ದೀಯ. And I pray that you would protect each one of them, Lord God, those who do not have hope. ಯಾರಿಗೆ ನಿರೀಕ್ಷೆ ಇಲ್ಲವೋ ಆ ಜನರನ್ನು ನೀನು ಮುಟ್ಟಿ ಸಂರಕ್ಷಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. And some of them are worried about their children and their future. ಕೆಲವರು ತಮ್ಮ ಭವಿಷ್ಯದ ಬಗ್ಗೆ, ಇನ್ನೂ ಕೆಲವರು ತಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿದ್ದಾರೆ. And many of our senior people, Lord, they are in need of good health and strength. ವಿಶೇಷವಾಗಿ ನಮ್ಮ ಕೆಲವು ಹಿರಿಯರಿಗೆ ಒಳ್ಳೆಯ ಆರೋಗ್ಯವು ಬಲವು ಬೇಕಾಗಿದೆ ದೇವರೇ. We pray for the poor and the widows. ಆ ಬಡ ಜನರಿಗೋಸ್ಕರ, ವಿಧವೆಯರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. Also we pray that your hand may rest upon them and meet them and protect them, Father. ನಿನ್ನ ಒಂದು ಹಸ್ತವು ಅವರ ಮೇಲೆ ಇಟ್ಟು ಅವರನ್ನು ಸಂರಕ್ಷಿಸಿ ನೀನು ಮುನ್ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. Lord, this time that we do remember all our authorities, those who are in power. ವಿಶೇಷವಾಗಿ ಈ ಸಮಯದಲ್ಲಿ ಅಧಿಕಾರದಲ್ಲಿರುವಂತಹ ಎಲ್ಲ ನಾಯಕರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. Lord, as they are continuously working tirelessly to protect us and to give us safety. ನಮಗೆ ಸಂರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ, ನಮ್ಮನ್ನು ಕಾಪಾಡುವುದಕ್ಕಾಗಿ ಅವರು ಕರ್ತನೆ ನಿರಂತರವಾಗಿ ಕಾರ್ಯ ಮಾಡುತ್ತಾ ಇದ್ದಾರೆ. Lord, we pray that your hand may rest upon them, give them wisdom, knowledge and understanding and ability how to control this situation. ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ನಿನ್ನ ಆತ್ಮನ ಜ್ಞಾನವು ಅವರಿಗೆ ಉಂಟಾಗಲಿ. ಈ ಸನ್ನಿವೇಶಗಳನ್ನು ಹೇಗೆ ನಡೆಸಬೇಕು, ಹೇಗೆ ನಿಭಾಯಿಸಬೇಕೆಂಬುದಾಗಿ ಜ್ಞಾನ, ವಿವೇಕ, ಬಲಗಳು ಅವರಿಗೆ ಕೊಡಲ್ಪಡಲಿ ದೇವರೇ. We do also pray for those who are in the medical field. Lord, they are working day and night. ವಿಶೇಷವಾಗಿ ಕರ್ತನೆ, ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿರುವಂತಹ ಜನರಿಗೋಸ್ಕರ ಪ್ರಾರ್ಥಿಸ್ತೇವೆ. And the police department, they are also tirelessly working. ಪೊಲೀಸ್ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾರ್ಥಿಸ್ತೇವೆ ಕರ್ತನೆ, ನಿರಂತರವಾಗಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. And we pray for all the district administratives. ಎಲ್ಲ ಒಂದು ಜಿಲ್ಲೆಯ ಆಡಳಿತಗಾರರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. And law and order situation.
ಎಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಜನರಿಗೋಸ್ಕರ Father, we ಪ್ರಾರ್ಥಿಸ್ತೇವೆ. pray that your hand of blessing may rest upon them, protect them, keep them away from every disaster. ದೇವರೇ, ನಿನ್ನ ಒಂದು ಆಶೀರ್ವಾದದ ಹಸ್ತವು ಅವರನ್ನು ಕಾಪಾಡಿ ಸಂರಕ್ಷಿಸಿ ಎಲ್ಲ ಅಪಾಯಗಳಿಂದ ಅವರನ್ನು ಕಾಪಾಡಲಿ ದೇವರೇ. We do remember our family members, they are away from us today. ನಮ್ಮಿಂದ ದೂರ ಇರುವಂತ ನಮ್ಮ ಕುಟುಂಬದ ಜನರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. Lord, protect them in the respective places. ಅವರಿರುವಂತಹ ಸ್ಥಳಗಳಲ್ಲಿ ಅವರನ್ನು ಸಂರಕ್ಷಿಸು ದೇವರೇ. And Father, together we want to glorify your name. ನಾವು ಒಟ್ಟಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ಬಯಸ್ತೇವೆ. As we meditate your word that you speak to us. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಸಂಗಡ ಮಾತನಾಡು. In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ. Beloved, as I reminded you, that is a very critical time we are going through. ಪ್ರೇರೆ ಈಗಾಗಲೇ ನೆನಪಿಸಿದ ಹಾಗೆ ನಾವು ತುಂಬಾ ಬಿಕ್ಕಟ್ಟಿನಲ್ಲಿ ಹಾದು ಹೋಗ್ತಾ ಇದ್ದೇವೆ. And this is time actually that we need to evaluate our lives and how we can go forward. ಈ ಸಮಯಗಳು ನಮ್ಮ ಜೀವಿತಗಳನ್ನು ಪರಿಶೀಲಿಸಿಕೊಳ್ಳುವಂತ ಸಮಯಗಳಾಗಿವೆ. ಹೇಗೆ ಮುಂದೆ ಹೋಗಬೇಕೆಂಬುದಾಗಿ ನಾವು ಮತ್ತೊಮ್ಮೆ ಯೋಚಿಸಬೇಕಾಗಿದೆ. And in the book of, I was reading the book of Haggai. ನಾನು ಹಗ್ಗಾಯನ ಪುಸ್ತಕವನ್ನು ನಾನು ಓದುತ್ತಾ ಇದ್ದೇನು. I know I am not going to give a very big sermon, but very few thoughts I want to remind you this morning. ನಾನು ತುಂಬಾ ದೊಡ್ಡ ಒಂದು ವಾಕ್ಯಗಳನ್ನು ಸಾರುವುದಿಲ್ಲ, ಆದರೆ ಕೆಲವು ಆಲೋಚನೆಗಳನ್ನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಬಯಸ್ತೇನೆ. I know as I am concerned about you, and I pray that this is coming from my depth of my heart. ನಾನು ನಿಮ್ಮ ಜೀವಿತಗಳ ಬಗ್ಗೆ ನನಗೆ ಕಾಳಜಿ ಇರುವುದರಿಂದ, ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇರೋದರಿಂದ, ನನ್ನ ಹೃದಯದ ಅಂತರಾಳದಿಂದ ಬರುವಂತಹ ಆಲೋಚನೆಗಳಿವೆ. And every thought may take it very personally and positively. ಈ ಪ್ರತಿಯೊಂದು ಆಲೋಚನೆಗಳನ್ನ ನೀವು ಸಕಾರಾತ್ಮಕವಾಗಿ ಮತ್ತು ವೈಯಕ್ತಿಕವಾಗಿ ಗಂಭೀರವಾಗಿ So ತೆಗೆದುಕೊಳ್ಳಿ. that we together we can go forward and serve the living God. ನಾವು ಒಟ್ಟಾಗಿ ಸೇರಿಕೊಂಡು ಮುಂದೆ ಹೋಗಿ ದೇವರ ಸೇವೆ ಮಾಡುವಂತೆ. I know Haggai chapter 1 to 11. ಹಗ್ಗಾಯ 1ನೇ ಅಧ್ಯಾಯದ 1ರಿಂದ 11 ವಾಕ್ಯಗಳು. Maybe in your private time that you can read this whole chapter. ಈ ಒಂದು ಅಧ್ಯಾಯವನ್ನ, ಮೊದಲನೇ ಅಧ್ಯಾಯವನ್ನ ನೀವು ಓದಬಹುದು. There are only 2 chapters in this book. ಈ ಪುಸ್ತಕದಲ್ಲಿ 2 ಅಧ್ಯಾಯಗಳಿವೆ. This book was written in the time when the people of God came out of Babylon captivity. ಇಸ್ರಾಯೇಲ್ ಜನರು ಬ್ಯಾಬಿಲೋನ್ ಸೆರೆವಾಸದಿಂದ ಹಿಂತಿರುಗಿ ಬಂದ ಸಮಯದಲ್ಲಿ ಈ ಪುಸ್ತಕವು ಬರೆಯಲ್ಪಟ್ಟಿತು. I know these people also were going through a critical time. ಈ ಜನರು ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಹಾದು ಹೋಗುತ್ತಾ ಇದ್ದರು. No, 70 years that they and their forefathers, they were in Babylon captivity. 70 ವರ್ಷಗಳು ಬ್ಯಾಬಿಲೋನಿನ ಸೆರೆವಾಸದಲ್ಲಿ ಈ ಜನರು, ಅವರ ಪಿತೃಗಳು ಅವರು ಕಳೆದಿದ್ದರು. And somewhat they were settled in Babylon. ಮತ್ತು ಅವರು ಬ್ಯಾಬಿಲೋನಲ್ಲಿ ಈಗ ಸೆಟಲ್ ಆಗಿದ್ದಾರೆ. And but God's divine mercy and provision brought them out of the Babylon captivity. ಆದರೆ ದೇವರ ಕೃಪೆ ಮತ್ತು ಕರುಣೆಗಳು ಅವರನ್ನ ಬ್ಯಾಬಿಲೋನ್ ಪಟ್ಟಣದ ಸೆರೆವಾಸದಿಂದ ಹೊರಗೆ ತಂದವು. And replanted them to back in their same country of their origin. ಅವರ ಸ್ವಂತ ದೇಶಕ್ಕೆ ಅವರನ್ನ ಮತ್ತೆ ಪುನಃ ತೆಗೆದುಕೊಂಡು ಹೋಯಿತು. And they are a new generation that they new people, they wanted to establish themselves in that in Jerusalem. ಆ ಯೆರೂಸಲೇಮಿನಲ್ಲಿ ಈ ಒಂದು ಹೊಸ ಜನಾಂಗ ತಮ್ಮನ್ನೇ ತಾವು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಅಲ್ಲಿ ಕಷ್ಟಪಡುತ್ತಾ ಇದ್ದಾರೆ. It's a new beginning for them. ಅದು ಅವರಿಗೆ ಹೊಸ ಪ್ರಾರಂಭವಾಗಿತ್ತು. And they want to come and settle there and to build their houses and plan their establish their businesses and plant themselves in that place. ಅವರು ಈಗ ಅಲ್ಲಿ ಬಂದು ಹೊಸದಾಗಿ ತಮ್ಮ ಮನೆಗಳನ್ನು ಕಟ್ಟಬೇಕು, ವ್ಯವಹಾರಗಳನ್ನು ಪ್ರಾರಂಭಿಸಬೇಕು, ತಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳಬೇಕಾಗಿದೆ. And moreover, they have come to establish or build the house of the Lord. ಮತ್ತು ಕರ್ತನ ಆಲಯವನ್ನು ಕೂಡ ಕಟ್ಟುವುದಕ್ಕೋಸ್ಕರ ಅವರು ಬಂದಿದ್ದಾರೆ. I know the Israel's life is surrounded around the temple. ಇಸ್ರಾಯೇಲರ ಜೀವಿತವು ದೇವಾಲಯದ ಸುತ್ತಲೂ ಕೂಡ, ದೇವಾಲಯವು ಅವರ ಜೀವಿತದ ಮಧ್ಯಬಿಂದುವಾಗಿತ್ತು. Because that God was the center of their life. ಯಾಕೆಂದರೆ ಅವರ ಜೀವಿತದ ಕೇಂದ್ರ ಬಿಂದು ದೇವರು ತಾನೇ ಆಗಿದ್ದನು. And for every practical things they are looking to the temple of God. ಅವರ ಎಲ್ಲಾ ಜೀವಿತದ ಪ್ರಾಯೋಗಿಕ ಕಾರ್ಯಗಳಿಗಾಗಿ ದೇವರ ಆಲಯದ ಕಡೆಗೆ ಅವರು ನೋಡುತ್ತಾ ಇದ್ದರು. May it be the time of war or good festival. ಅವರ ಹಬ್ಬಗಳಾಗಲಿ ಯುದ್ಧಗಳಾಗಲಿ, and never in the hard times and good times. ಅವರ ಒಳ್ಳೆಯ ಸಮಯಗಳಲ್ಲಿಯೂ ಕಷ್ಟದ ಸಮಯಗಳಲ್ಲಿಯೂ. And they supposed to go to the temple of God and look to God and worship Him. ಅವರು ದೇವಾಲಯದ ಕಡೆಗೆ ಹೋಗಿ, ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿ ದೇವರನ್ನು ದೃಷ್ಟಿಸಬೇಕಾಗಿತ್ತು. Because that God has established His people so that they may depend upon God in under every circumstance and situation. ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಒಂದು ವಿಷಯಗಳಲ್ಲಿ ದೇವರ ಮೇಲೆ ಆತುಕೊಳ್ಳುವುದಕ್ಕಾಗಿ ಅವರು ಕರೆಯಲ್ಪಟ್ಟಿದ್ದರು. Beloved, this is the way that God has created you and me. ಪ್ರಿಯರೇ, ದೇವರು ನನ್ನನ್ನು ನಿನ್ನನ್ನು ಇದೇ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. If we are apart from God, we are nothing. ದೇವರಿಂದ ನಾವು ದೂರವಾಗಿರುವುದಾದರೆ ನಾವೇನೂ ಇಲ್ಲ. In everything
everything that we need to depend upon God. ಎಲ್ಲದಕ್ಕಾಗಿ ನಾವು ದೇವರ ಮೇಲೆ ಆತುಕೊಳ್ಳಬೇಕು. We get the counsel from God. ದೇವರಿಂದ ಆಲೋಚನೆಯನ್ನು ಪಡೆದುಕೊಳ್ಳಬೇಕು. We get the health from God. ದೇವರಿಂದ ಸಹಾಯವನ್ನು And ಪಡೆದುಕೊಳ್ಳಬೇಕು. all our provisions and resources are coming from the Lord. ನಮ್ಮ ಎಲ್ಲ ಸಂಪನ್ಮೂಲಗಳು ಒದಗಿಸಲ್ಪಡುವಿಕೆಗಳು ದೇವರಿಂದ ಬರುತ್ತವೆ. Because He is the creator of everything. ಯಾಕಂದ್ರೆ ಆತನೇ ಎಲ್ಲಕ್ಕೂ ಸೃಷ್ಟಿಕರ್ತನು. He is our provider. He is our protector. ಆತನು ನಮ್ಮನ್ನು ಸಂರಕ್ಷಿಸುವಾತನು. He is our strength and shield. ನಮ್ಮ ಬಲವು ಗುರಾಣಿಯು In ಆತನೇ. Him all our joy is found in Him. ನಮ್ಮ ಎಲ್ಲ ಸಂತೋಷವು ಆತನಲ್ಲಿಯೇ And ಇರುವಂತದಾಗಿದೆ. they have come to this place to rebuild the temple which has been destroyed by Nebuchadnezzar. ನೆಬೂಕದ್ನೆಚ್ಚರನಿಂದ ನಾಶವಾಗಿರುವಂತಹ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅವರು ಬಂದಿದ್ದಾರೆ. And they have come here ಅವರಿಲ್ಲಿ ಬಂದಿದ್ದಾರೆ. and they started to rebuild the temple. ಆ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸ್ತಾ They ಇದ್ದಾರೆ. laid the foundation. ಅಸ್ಥಿವಾರವನ್ನು ಹಾಕಿದ್ದಾರೆ. But due to some difficult situations and hardship, ಅವರ ಜೀವಿತಗಳಲ್ಲಿ ಬಂದ ಬಿಕ್ಕಟ್ಟಿನ ಸಮಯಗಳ ನಿಮಿತ್ತವಾಗಿ there are people those who are opposing them building the temple of God. ಮತ್ತು ದೇವಾಲಯವನ್ನು ಕಟ್ಟುವುದಕ್ಕೆ ಅವರನ್ನು ಎದುರಿಸುವಂತಹ ಜನರ ನಿಮಿತ್ತವಾಗಿ They did not have resources to build the temple of God. ದೇವಾಲಯವನ್ನು ಕಟ್ಟುವುದಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಅವರಲ್ಲಿಲ್ಲ. And because of the various hardships and hurdles and disturbances, they decided not to build the temple of God. ಅನೇಕ ಅಡೆತಡೆಗಳ ನಿಮಿತ್ತವಾಗಿ ಮತ್ತು ಎದುರಾಗಿ ಬಂದಂತ ಸಮಸ್ಯೆಗಳ ನಿಮಿತ್ತವಾಗಿ ದೇವಾಲಯವನ್ನು ಕಟ್ಟುವುದು ಬೇಡ ಎಂಬುದಾಗಿ ಅವರು ತೀರ್ಮಾನಿಸ್ತಾರೆ. And they have neglected building the house of the Lord. ದೇವಾಲಯವನ್ನು ಕಟ್ಟುವುದನ್ನ ನಿರ್ಲಕ್ಷ್ಯ ಮಾಡುತ್ತಾರೆ. And so in this situation, ಇಂತಹ so ಸನ್ನಿವೇಶದಲ್ಲಿ that God has brought them to their knees. ದೇವರು ಅವರನ್ನ ಮೊಣಕಾಲಿನ ಸ್ಥಿತಿಗೆ ತರುತ್ತಾನೆ. God wants them to listen what God is saying to them. ಈಗ ದೇವರು ಹೇಳುವಂತ ಸಂಗತಿಗಳನ್ನ ಕೇಳಬೇಕೆಂಬುದಾಗಿ ದೇವರು ಬಯಸ್ತಾನೆ. In this chapter, ಈ ಅಧ್ಯಾಯದಲ್ಲಿ verses 5 says, 5ನೇ ವಾಕ್ಯ ಹೇಳುತ್ತದೆ, Now therefore, thus says the Lord of hosts, consider your ways. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. Even verse 7 also says, thus says the Lord of hosts, consider your ways. 7ನೇ ವಾಕ್ಯ ಕೂಡ ಹೇಳುತ್ತದೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. Beloved, there are times that God is speaking to us, but we are not listening to Him. ಪ್ರಿಯರೇ, ಕೆಲವೊಂದು ಸಮಯಗಳಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುವಾಗ ನಾವು ಕೇಳದೇ ಇರುವಂತಹ ಸಮಯಗಳುಂಟು. When we fail to look to God and listen from Him, ದೇವರ ಕಡೆಗೆ ನೋಡುವುದಕ್ಕೆ ಮತ್ತು ದೇವರ ಸ್ವರ ಕೇಳುವುದಕ್ಕೆ ನಾವು ಸೋತು ಹೋದಾಗ God brings a situation in our lives. ದೇವರು ನಮ್ಮ ಸನ್ನಿವೇಶಗಳಲ್ಲಿ ಆತನ ಮಾರ್ಪಾಡು ತರುತ್ತಾನೆ. He close all the doors before us, ನಮ್ಮ ಮುಂದಿರುವ ಎಲ್ಲಾ ಬಾಗಿಲುಗಳನ್ನು ಮುಚ್ಚಿ ಹಾಕುತ್ತಾನೆ. and we see everything is dark and we have no way to go forward. ನಮ್ಮ ಮುಂದೆ ಎಲ್ಲವೂ ಕತ್ತಲೆಯಾಗಿರುವುದನ್ನ ಮುಂದುವರಿಯುವುದಕ್ಕೆ ಏನು ಇಲ್ಲದಿರುವುದನ್ನು ನಾವು ನೋಡುತ್ತೇವೆ. So that is the time that God wants to speak to us. ಅಂತಹ ಸಮಯಗಳು ದೇವರು ನಮ್ಮ ಸಂಗಡ ಮಾತನಾಡುವ ಸಮಯಗಳಾಗಿವೆ. When we look it in the book of Hosea chapter 2, ಹೋಶೇಯ 2ನೇ ಅಧ್ಯಾಯವನ್ನು ನೋಡುವಾಗ these people, God wants to speak to them, ಈ ಜನರೊಂದಿಗೆ ದೇವರು ಮಾತಾಡಬೇಕೆಂಬುದಾಗಿ but they are not willing to listen, willing to hear what God is speaking to them in that particular situation. ಆದರೆ ದೇವರು ತಮ್ಮ ಸಂಗಡ ಏನು ಮಾತನಾಡಬೇಕೆಂಬುದಾಗಿದ್ದಾನೋ ಅದನ್ನು ಕೇಳುವುದಕ್ಕೆ ಅವರಿಗೆ ಇಷ್ಟವಿಲ್ಲ. So God says in chapter 2 verse 6, I will hedge up your ways. ಅದಕ್ಕೋಸ್ಕರ ದೇವರು ಹೇಳ್ತಾನೆ ಹೋಶೇಯ 2:6 ನಾನು ಅವಳ ದಾರಿಗೆ ಮುಳ್ಳು ಬೇಲಿ ಹಾಕುವೆನು. He said she cannot find any way, that every door is closed so that God can speak to her. ಆಕೆಯ ಮುಂದೆ ಇರುವಂತ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಹಾಕಿ ಆಕೆಗೆ ಯಾವುದೇ ಮಾರ್ಗವಿಲ್ಲದಿರುವಾಗ ದೇವರ ಕಡೆಗೆ ನೋಡುವಾಗ ದೇವರು ಮಾತಾಡುವನು. In the same chapter verse 14 says, ಅದೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತದೆ, I will allure her to the wilderness to speak. ನಾನು ಅವಳನ್ನ ಒಲಿಸಿ ಅಡವಿಗೆ ಕರೆಕೊಂಡು ಬರುವೆನು. Wilderness is a place where that there is no other resources available to them. ಅಡವಿ ಎನ್ನುವಂಥದ್ದು ಅವರಿಗೆ ಯಾವುದೇ ಸಂಪನ್ಮೂಲಗಳು ಸಿಗದೇ ಇರುವಂತಹ ಒಂದು ಸ್ಥಳ. God closed the doors. ದೇವರು ಬಾಗಿಲುಗಳನ್ನು ಮುಚ್ಚಿದನು. God take them away from the normal situation. ಸಾಮಾನ್ಯವಾದ ಸನ್ನಿವೇಶಗಳಿಂದ ದೇವರು ಅವರನ್ನ ಹೊರಗೆ ತಂದನು. And in that place says, I am going to speak to her. ಅಂತಹ ಸ್ಥಳದಲ್ಲಿ ಹೇಳುತ್ತಾರೆ, ನಾನು ಅವಳೊಂದಿಗೆ ಮಾತನಾಡುವೆನು. Beloved, when that we are in this world, ಪ್ರಿಯರೇ, ಈ ಲೋಕದಲ್ಲಿ ನಾವಿರುವಾಗ, surrounded with people, ಜನರ ಮಧ್ಯದಲ್ಲಿರುವಾಗ, surrounded with all our businesses, ನಮ್ಮ ಎಲ್ಲಾ ವ್ಯಾಪಾರಗಳಿಂದ ಸುತ್ತುವರಿಯಲ್ಪಟ್ಟಾಗ, we are going to the offices, ನಾವು ಆಫೀಸ್ಗಳಿಗೆ ಹೋಗುವಾಗ, and doing all the routine things, ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡುತ್ತಿರುವಾಗ, even in those times that God wants to speak to us, ಆ ಸಮಯಗಳಲ್ಲಿಯೂ ಕೂಡ ದೇವರು ನಮ್ಮ ಸಂಗಡ ಮಾತನಾಡಲು ಬಯಸ್ತಾನೆ. He
we are not willing to listen to Him, ನಾವು ದೇವರಿಗೆ ಕಿವಿಗೊಡುವುದಕ್ಕೆ ನಮ್ಗೆ ಇಷ್ಟವಿಲ್ಲದೆ ಇರುವುದಾದರೆ, God loves us so much ದೇವರು ನಮ್ಮನ್ನು ಪ್ರೀತಿಸುವ ನಿಮಿತ್ತವಾಗಿ and He closes every doors of opportunity in our life. ನಮ್ಮ ಜೀವಿತದಲ್ಲಿ ಎಲ್ಲ ಅವಕಾಶಗಳ ಬಾಗಿಲುಗಳನ್ನು ಮುಚ್ಚಿ ಹಾಕುತ್ತಾನೆ. Everything become closed before us. ಎಲ್ಲವೂ ನಮ್ಮ ಮುಂದೆ ಮುಚ್ಚಲ್ಪಟ್ಟದಾಗಿ ಇರುತ್ತದೆ. No, this is what happened during this time of lockdown. ಈ ಲಾಕ್ಡೌನ್ ಸಮಯದಲ್ಲಿ ಆದದ್ದು ಇದೇ ಸಂಗತಿ. Remember the last 40 days? ಕಳೆದ 40 ದಿವಸಗಳು ನೆನಪಿಟ್ಟುಕೊಳ್ಳಿ. Now our doors were closed. ನಮ್ಮ ಬಾಗಿಲುಗಳು ಮುಚ್ಚಲ್ಪಟ್ಟವು. All the business is closed. ಎಲ್ಲ ವ್ಯಾಪಾರಗಳು ಮುಚ್ಚಲ್ಪಟ್ಟವು. And our work is closed. ನಮ್ಮ ಕೆಲಸ ಕಾರ್ಯಗಳು ಮುಚ್ಚಲ್ಪಟ್ಟವು. We have no way to go any other place. ಎಲ್ಲಿಗೂ ಹೋಗುವುದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. No vehicles. ಯಾವುದೇ ವಾಹನಗಳಿರಲಿಲ್ಲ. No, we cannot purchase. ನಾವು ಏನನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. We cannot enter into new venture into new things. ಹೊಸ ಸಂಗತಿಗಳನ್ನು ಪ್ರಾರಂಭಿಸುವುದಕ್ಕೆ ಸಾಧ್ಯವಿಲ್ಲ. No, our marriages, ಮದುವೆಗಳು, housewarmings, ಮನೆಯ ಒಂದು ಪ್ರಾರಂಭಗಳು, no, everything is closed. ಎಲ್ಲ ಸಂಗತಿಗಳು ಮುಚ್ಚಲ್ಪಟ್ಟವು. When it is closed, ಇವು ಮುಚ್ಚಲ್ಪಡುವಾಗ so that is the time ಆ ಸಮಯವು that God wanted to speak to us. ದೇವರು ನಮ್ಮ ಸಂಗಡ ಮಾತನಾಡಲು ಬಯಸುವ ಸಮಯ. You know, even in the lockdown situation, ಈ ಒಂದು ಮುಚ್ಚಲ್ಪಟ್ಟ ಲಾಕ್ಡೌನ್ ಸಮಯದಲ್ಲಿ this is the time that we actually want to listen what God is speaking to us. ದೇವರು ನಮ್ಮ ಸಂಗಡ ಮಾತನಾಡುವಂತ ಕಾರ್ಯಗಳನ್ನು ನಾವು ಕೇಳುವಂತ ಸಮಯವಾಗಿದೆ. Now, what happened to them at that situation? ಆ ಸಮಯದಲ್ಲಿ ಅವರಿಗೆ ಆದ ಸಂಗತಿಗಳೇನು? You know, in chapter 1 verse 6 says, ಹಗ್ಗಾಯ Haggai 1 verse 6, ಹಗ್ಗಾಯ 1:6 ಹೇಳುತ್ತದೆ, yeah, ನೀವು you have sown much and bringeth little, you eat but do not have enough. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ ತೃಪ್ತಿಯಾಗದು. But you did drink, but you are not filled with drink. You clothe yourself, but have no one is warm. ಕುಡಿಯುತ್ತೀರಿ, ಆನಂದವಾಗದು, ಹೊದಿಯುತ್ತೀರಿ, ಬೆಚ್ಚಗಾಗದು. And he who earns wages to put into a bag with holes. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. Says that during this time, ಈ ಒಂದು ಸಮಯಗಳಲ್ಲಿ God has brought such a situation in their lives, in the people who came out of Babylon. ಆ ಬ್ಯಾಬಿಲೋನ್ ಪಟ್ಟಣದಿಂದ ಹೊರಗೆ ಬಂದಂತ ಜನರ ಜೀವಿತಗಳಲ್ಲಿ ದೇವರು ತಂದ ಸನ್ನಿವೇಶ, You know what is that? There was a financial lockdown. ಅವರಿಗೆ ಒಂದು ಆರ್ಥಿಕವಾದ ಲಾಕ್ಡೌನ್ ಆಯಿತು. You know, they were sowing, but they were not able to reap much. ಅವರು ಬಿತ್ತುತ್ತಾ ಇದ್ದರು, ಆದರೆ ಹೆಚ್ಚಾಗಿ ಕೊಯ್ಯಲಾಗುತ್ತಿರಲಿಲ್ಲ. They were drinking, but they were not able to satisfy themselves. ಅವರು ಕುಡಿಯುತ್ತಿದ್ದರು, ಆದರೆ ಅವರಿಗೆ ತೃಪ್ತಿ ಆಗುತ್ತಾ ಇಲ್ಲ. And they do not have sufficient clothes. ಅವರಿಗೆ ಸಾಕಷ್ಟು ಬಟ್ಟೆಗಳಿಲ್ಲ. They are earning, ಅವರ ಒಂದು ಸಂಬಳ, you know, but he says that their wages is not sufficient to meet their ends. ಅವರ ಅಗತ್ಯತೆಗಳನ್ನು ಪೂರೈಸುವಷ್ಟು ಸಂಬಳ ಅವರಿಗೆ ಬರುತ್ತಾ ಇಲ್ಲ. That means their labor is in vain. ಅದರ ಅರ್ಥ ಅವರ ಪ್ರಯಾಸಗಳೆಲ್ಲವೂ ವ್ಯರ್ಥವಾಗಿದೆ. And their finance is blocked. ಅವರ ಒಂದು ಹಣಕಾಸಿನ ಸ್ಥಿತಿ ಮುಚ್ಚಲ್ಪಟ್ಟಿದೆ. Everything is in a lockdown situation. ಎಲ್ಲವೂ ಮುಚ್ಚಲ್ಪಟ್ಟ ಸ್ಥಿತಿಯಲ್ಲಿದೆ. And beloved, this also come true during the time of these 40 days of lockdown. ಪ್ರಿಯರೇ, ಇದು ಕೂಡ ಲಾಕ್ಡೌನ್ ಸಮಯದಲ್ಲಿ ನೆರವೇರುವುದನ್ನು ನಾವು ನೋಡುತ್ತೇವೆ. Know that many of us, we did not sufficient to eat. ನಮ್ಮಲ್ಲಿ ಅನೇಕರಿಗೆ ಸಾಕಷ್ಟು ತಿನ್ನಲಿರಲಿಲ್ಲ. And some of us that did not have enough money to meet our needs. ನಮ್ಮ ಅಗತ್ಯತೆಗಳನ್ನು ಪೂರೈಸಲು ಸಾಕಷ್ಟು ಆಹಾರವಿರಲಿಲ್ಲ. We tried to earn, but we couldn't do it. ನಾವು ಗಳಿಸಲು ಪ್ರಯತ್ನಿಸಿದೆವು, ಆದರೆ ಗಳಿಸಲಾಗಲಿಲ್ಲ. So concerning this one, God says, now you consider your ways. ಇದನ್ನೆಲ್ಲ ಹೇಳಿದ ನಂತರ ದೇವರು ಹೇಳ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂಬುದಾಗಿ ಮನಸ್ಸಿಗೆ ತಂದುಕೊಳ್ಳಿರಿ. You know, it is advice from God the Father to His people. ತಂದೆಯಾದ ದೇವರು ತನ್ನ ಜನರಿಗೆ ಕೊಡುವ ಸಲಹೆ ಇದಾಗಿದೆ. Remember that God loves us so much. ದೇವರು ನಮ್ಮನ್ನು ಪ್ರೀತಿಸ್ತಾನೆ. God says, why all this happened in your life? ನಿಮ್ಮ ಜೀವಿತಗಳಲ್ಲಿ ಯಾಕೆ ಇದೆಲ್ಲ ಆಗುತ್ತಾ ಇದೆ? Is it because that I do not have power to provide your needs? ನಿಮ್ಮ ಅಗತ್ಯತೆಗಳನ್ನು ಒದಗಿಸುವುದಕ್ಕೆ ನನಗೆ ಶಕ್ತಿ ಇಲ್ಲ ಎಂಬುದಾಗಿನ? Is it because I don't have any concern for you? ನಿಮಗೋಸ್ಕರ ನನಗೆ ಕಾಳಜಿ ಇಲ್ಲವೋ? Is it because that I am away from you? ನಿಮ್ಮಿಂದ ದೂರವಾಗಿ ನಾನು ಇದ್ದೇನೋ? No, but the fact is that you have been so busy, you have no time for me. ಆದರೆ ನಿಜವಾದ ಸತ್ಯ ಏನೆಂದರೆ ನೀವು ವ್ಯಸ್ತರಾಗಿದ್ದೀರಿ, ನನಗೋಸ್ಕರ ನಿಮ್ಮಲ್ಲಿ ಸಮಯವಿಲ್ಲ. You know that your finances is locked down. ನಿಮ್ಮ ಹಣಕಾಸು ಮುಚ್ಚಲ್ಪಟ್ಟಿದೆ. And you do not, whatever that you are earned, everything is gone into vain. ನೀವು ಏನೆಲ್ಲ ಗಳಿಸ್ತಾ ಇದ್ದೀರೋ ಎಲ್ಲವೂ ಕೂಡ ಅದು ನಾಶವಾಗುತ್ತಾ ಇದೆ. Beloved, we have to think about
before lockdown and in lockdown and after the lockdown. ಪ್ರಿಯರೇ, ನಾವು ಈ ಲಾಕ್ಡೌನ್ಗಿಂತ ಮುಂಚೆ, ಲಾಕ್ಡೌನ್ ಸಮಯ ಮತ್ತು ಲಾಕ್ಡೌನ್ ನಂತರ ಈ ಮೂರು ಸನ್ನಿವೇಶಗಳನ್ನು ಪರೀಕ್ಷಿಸಬೇಕು. And all this sowing and reaping, ಈ ಬಿತ್ತುವಿಕೆ ಮತ್ತು ಕೊಯ್ಯುವಿಕೆ, eating and drinking, ಕುಡಿಯುವುದು, ತಿನ್ನುವುದು, clothing ಬಟ್ಟೆ and earning wages, ಮತ್ತು ಗಳಿಸುವುದು, all these things are needed for our life. ಇದೆಲ್ಲವೂ ನಮ್ಮ ಜೀವಿತಕ್ಕೆ ಅಗತ್ಯವಾದ ಅವಿಭಾಜ್ಯ ಅಂಗಗಳು. Without this one we cannot survive in the world. ಈ ಸಂಗತಿಗಳಿಲ್ಲದೆ ನಾವು ಈ ಲೋಕದಲ್ಲಿ ಜೀವಿಸಲು Everything ಸಾಧ್ಯವಿಲ್ಲ. that God has ordained in our life. ದೇವರು ನಮ್ಮ ಜೀವಿತದಲ್ಲಿ ಇವುಗಳನ್ನು ನೇಮಿಸಿದ್ದಾನೆ. And if we don't sow, we cannot reap. ನಾವು ಬಿತ್ತದೇ ಇದ್ದರೆ ನಾವು ಕೊಯ್ಯಲು ಸಾಧ್ಯವಿಲ್ಲ. No, God said you have to sow. ದೇವರು ಹೇಳಿದ ನೀವು ಬಿತ್ತಬೇಕು, Then only you can reap it. ಆಗ ಮಾತ್ರ ಕೊಯ್ಯಲು ಸಾಧ್ಯ. But what was lacking in that one is, ಆದರೆ ಅಲ್ಲಿ ಅವರಿಗಿದ್ದಂತ ಕೊರತೆ ಏನೆಂದರೆ, now Paul says, ಪೌಲನು ಹೇಳುತ್ತಾನೆ, it is not the one who sows or the one who waters more important. ಬಿತ್ತುವವನಾಗಲಿ ನೀರು ಹಾಕುವವನಾಗಲಿ ಪ್ರಾಮುಖ್ಯವಾದ ವ್ಯಕ್ತಿ ಅಲ್ಲ, But it is God who gives increases. ಆದರೆ ಅಲ್ಲಿ ಅಭಿವೃದ್ಧಿ ತರುವ ದೇವರು ಪ್ರಾಮುಖ್ಯನಾಗಿದ್ದಾನೆ. If God is not in our sowing, ದೇವರು ನಮ್ಮ ಬಿತ್ತುವಿಕೆಯಲ್ಲಿ ದೇವರು ಇಲ್ಲದೆ ಹೋದರೆ, if we are sowing only without God, ದೇವರಿಲ್ಲದೆ ನಾವು ಬಿತ್ತುತ್ತಾ ಇರುವುದಾದರೆ we can reap very little. ನಾವು ಸ್ವಲ್ಪವನ್ನು ಕೊಯ್ಯಬಹುದು. Because the reaping or that production is not our work. ಯಾಕಂದ್ರೆ ಆ ಒಂದು ಬಿತ್ತುವುದು, ಕೊಯ್ಯುವುದು ಮತ್ತು ಅದರ ಫಲ ಅದು ನಮ್ಮ ಕೈಗಳಲ್ಲಿಲ್ಲ. It is God is the one who increases the blessing in our life. ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳನ್ನು ಅಭಿವೃದ್ಧಿ ಪಡಿಸುವಾತನು ದೇವರು ತಾನೇ ಆಗಿದ್ದಾನೆ. And in all our work, ನಮ್ಮ ಎಲ್ಲ ಕೆಲಸಗಳಲ್ಲಿ, whether we going to the office, ನಾವು ಆಫೀಸಿಗೆ ಹೋಗುತ್ತಿರಬಹುದು, we are working in the school, ನಾವು ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರಬಹುದು, working in the colleges, ಕಾಲೇಜಲ್ಲಿ universities, ಇರಬಹುದು, ಯೂನಿವರ್ಸಿಟಿಯಲ್ಲಿ ಇರಬಹುದು, or in the hotels, ಅಥವಾ ಹೋಟೆಲ್ಗಳಲ್ಲಿ ಇರಬಹುದು, in the houses. ಮನೆಗಳಲ್ಲಿ ಕೆಲಸ No ಮಾಡುತ್ತಿರಬಹುದು. matter whatever it might be, where that God has placed us, ನೀವು ಎಲ್ಲೇ ಇದ್ದರೂ ಪರವಾಗಿಲ್ಲ, ನಿಮ್ಮನ್ನು ದೇವರು ಎಲ್ಲಿ ಕೆಲಸಕ್ಕೆ ಇಟ್ಟಿದ್ದಾನೋ we need to understand that we are going there with the blessing of God. ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಆಶೀರ್ವಾದಗಳ ನಿಮಿತ್ತ ನಾವು ಅಲ್ಲಿ ಹೋಗುತ್ತಾ If ಇದ್ದೇವೆ. God is not in our workplace, ದೇವರು ನಮ್ಮ ಕೆಲಸದ ಸ್ಥಳದಲ್ಲಿ ಇಲ್ಲದೆ ಹೋದರೆ, if God is not in our work, ದೇವರು ನಮ್ಮ ಕೆಲಸದಲ್ಲಿ ಇಲ್ಲದೆ ಹೋದರೆ, beloved, we are wasting our time. ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾ I know ಇದ್ದೇವೆ. it cannot bring any blessing. ಅಲ್ಲಿ ಯಾವುದೇ ಆಶೀರ್ವಾದ ತರಲು ನಮ್ಮಿಂದ ಸಾಧ್ಯವಿಲ್ಲ. Psalm 127 says, ಕೀರ್ತನೆ 127 ಹೇಳುತ್ತದೆ, unless the Lord builds a house, the builders build in vain. ಯೆಹೋವನು ಕಟ್ಟದೇ ಇದ್ದರೆ ಕಟ್ಟುವವರ ಪ್ರಯಾಸ ವ್ಯರ್ಥ. That without God, whatever we try to do in this world, it is useless. ದೇವರಿಲ್ಲದೆ ನಾವು ಏನೆಲ್ಲ ಮಾಡುತ್ತೇವೆ ಈ ಲೋಕದಲ್ಲಿ ಎಲ್ಲವೂ ವ್ಯರ್ಥವಾಗಿದೆ. What happened to Apostle Peter? ಅಪೊಸ್ತಲನಾದ ಪೇತ್ರನ ಬಗ್ಗೆ ನಿಮಗೆ ಗೊತ್ತು. In 2 times it happened in his life. ಅವನ ಜೀವಿತದಲ್ಲಿ 2 ಸಲ ಇದಾಗುವುದನ್ನು ನಾವು ನೋಡುತ್ತೇವೆ. Once that before he met the Lord Jesus Christ, ಮೊದಲನೇ ಸಾರಿ ಯೇಸುವನ್ನ ಸಂಧಿಸುವುದಕ್ಕಿಂತ ಮುಂಚೆ, that previous night that he worked hard. ಇಂದಿನ ರಾತ್ರಿ ತುಂಬಾ ಕಷ್ಟಪಡುತ್ತಾನೆ. And he says that he did not get any fish. ಅವನಿಗೆ ಯಾವುದೇ ಮೀನು ಸಿಗಲಿಲ್ಲ ಎಂಬುದಾಗಿ ಅವನು ಹೇಳುತ್ತಾನೆ. But the next day, ಆದರೆ ಮರುದಿನ when Jesus came into the picture, ಯೇಸು ಕ್ರಿಸ್ತನ ಆ ಚಿತ್ರಣದಲ್ಲಿ ಬರುವಾಗ, and what happened that he got a miraculous catch. ಅವನಿಗೊಂದು ಅದ್ಭುತವಾದ ಮೀನಿನ ಬೇಟೆ ಸಿಕ್ಕಿತು. That blessing of God was with him. ಆ ದೇವರ ಆಶೀರ್ವಾದ ಅವನ ಸಂಗಡ It ಬಂದಿತು. was God that who brought the increase in his labor. ಅವನ ಪ್ರಯಾಸದಲ್ಲಿ ಆಶೀರ್ವಾದವನ್ನ, ಫಲವನ್ನ, ಹೆಚ್ಚಳಿಕೆಯನ್ನ ತಂದದ್ದು ದೇವರು. Through this incident, ಈ ಒಂದು ಕಾರ್ಯದ ನಿಮಿತ್ತ he met the Lord Jesus Christ. ಅವನು ಕರ್ತನಾದ ಯೇಸುವನ್ನು ಸಂಧಿಸುತ್ತಾನೆ. He decided to follow the Lord Jesus Christ. ಯೇಸುವನ್ನು ಹಿಂಬಾಲಿಸಲು ಇಷ್ಟಪಡುತ್ತಾನೆ. But after the resurrection of Jesus, death and resurrection of Jesus Christ, ಆದರೆ ಯೇಸುವಿನ ಮರಣ ಪುನರುತ್ಥಾನಗಳ ನಂತರ one more time, ಮತ್ತೊಮ್ಮೆ that he went into the sea. ಅವನು ಮತ್ತೊಮ್ಮೆ ಸಮುದ್ರಕ್ಕೆ ಮೀನು ಹಿಡಿಯಲು He cast ಹೋಗುತ್ತಾನೆ. his net and he was casted his net and he was catching the fish. ಅವನು ಬಲೆ ಹಾಕಿ ಮೀನು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾನೆ. The whole night he tried and he could not catch anything. ಇಡೀ ರಾತ್ರಿ ಅವನು ಅದಕ್ಕಾಗಿ ಪ್ರಯಾಸ ಪಡುತ್ತಾನೆ, ಅವನಿಗೆ ಏನು ಸಿಗುವುದಿಲ್ಲ. He says that the whole night they tried, they could not find anything. ಅವನು ಹೇಳುತ್ತಾನೆ, ಇಡೀ ರಾತ್ರಿ ಪ್ರಯಾಸ ಪಟ್ಟೆವು, ಏನು ಸಿಗಲಿಲ್ಲ. Beloved, this will be our experience also. ಪ್ರಿಯರೇ, ನಮ್ಮ ಅನುಭವವು ಇದೇ ಆಗಿದೆ. Without God, apart from God, that we do whatever we do, it cannot bring forth the result. ದೇವರಿಲ್ಲದೆ, ದೇವರ ಸಹಾಯವಿಲ್ಲದೆ ನಾವು ಏನೆಲ್ಲ ಮಾಡಿದರೂ ಕೂಡ ಅದು ನಮಗೆ ಫಲವನ್ನು ತರುವುದಿಲ್ಲ. No matter whatever may be the favorable condition for us, ನಮಗೋಸ್ಕರ ಎಲ್ಲಾ ಸನ್ನಿವೇಶಗಳು ನಮ್ಮ ಪರವಾಗಿ ಇರುವ ಹಾಗೆ ಇದ್ದರೂ ಕೂಡ, we may have cleverness, ability, understanding, ನಿಮಗೆ ಜ್ಞಾನ, ವಿವೇಕ, ಚತುರತೆ ಮತ್ತು ನಿಮಗೆ ಎಲ್ಲ ಒಂದು ಕೌಶಲ್ಯಗಳಿರಬಹುದು. we may have plenty of experiences in the field, ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ಅನುಭವಗಳಿರಬಹುದು. but our sowing, without considering God, if God is not in our sowing, God is not in our business, God is in our effort,
ಆದರೆ ದೇವರು ನಮ್ಮ ಬಿತ್ತುವಿಕೆಯಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ, ನಮ್ಮ ಒಂದು ವ್ಯಾಪಾರಗಳಲ್ಲಿ ದೇವರು ಇಲ್ಲದೆ ಹೋದರೆ know that our effort will bring result, like whatever that we are bringing, everything goes into the holes with the back. ನಾವು ನೋಡುತ್ತೇವೆ, ನಾವು ತರುವಂಥ ಎಲ್ಲ ಒಂದು ಸಂಬಳವೂ ಕೂಡ, ಎಲ್ಲ ಹಣವೂ ಕೂಡ ಅದು ತೂತಿನ ಚೀಲಕ್ಕೆ ಹಾಕುವ ರೀತಿಯಲ್ಲಿರುತ್ತದೆ. We cannot meet the two ends. ನಾವು ಯಾವುದೇ ಅಗತ್ಯತೆಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ. Maybe sometime we may house, the next day it goes off. ಒಂದು ದಿನ ಇರಬಹುದು, ಮುಂದಿನ ದಿನ ಅದು ಖಾಲಿ ಆಗಬಹುದು. This is what happened to the people, those who came out of Babylon. ಬಾಬೆಲ್ ಪಟ್ಟಣದಿಂದ ಹೊರಗೆ ಬಂದಂತ ಜನರ ಜೀವಿತದಲ್ಲಿ ಹೀಗೆ ನಡೆಯಿತು. This land is a promised land, ಇದು ಅವರಿಗೆ ವಾಗ್ದಾನ ಭೂಮಿ, the blessed land. ಆಶೀರ್ವದಿಸಲ್ಪಟ್ಟ God ಭೂಮಿ. said, my eyes will be upon you throughout the year. ನೀವು ಇಡೀ ವರ್ಷವೆಲ್ಲವೂ ನನ್ನ ಕಣ್ಣುಗಳು ನಿಮ್ಮ ಮೇಲೆ ಎಂಬುದಾಗಿ ಇರುತ್ತವೆಂಬುದಾಗಿ ದೇವರು ಹೇಳಿದ್ದಾನೆ. Even though that God's promises are for them, ಅವರಿಗೋಸ್ಕರ ದೇವರ ವಾಗ್ದಾನಗಳು ಇದ್ದಾಗಲೂ but they failed to receive the blessings in their life. ಅವರ ಜೀವಿತಗಳಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಅವರು ಸೋತು ಹೋದರು. Why? ಯಾಕೆ? Because in verse 10 says, 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, the heaven is closed. ಆಕಾಶವು ಮುಚ್ಚಿಬಿಟ್ಟಿದೆ. He says that the heaven is closed. ನಿಮ್ಮ ಮೇಲೆ ಆಕಾಶವು ಮುಚ್ಚಲ್ಪಟ್ಟಿದೆ. That heaven speaks about the realm of God. ಆ ಆಕಾಶ ಎನ್ನುವಂಥದ್ದು ದೇವರ ಕಾರ್ಯಕ್ಷೇತ್ರದ ಬಗ್ಗೆ ಮಾತನಾಡುತ್ತದೆ. When the heaven is closed, ಆಕಾಶವು ಮುಚ್ಚಲ್ಪಟ್ಟಾಗ, when the heaven is not open for us, ನಮಗೋಸ್ಕರ ಆಕಾಶವು ತೆರೆಯಲ್ಪಡದೆ ಇರುವಾಗ, no matter all our effort will be wasted on earth. ನಾವು ಮಾಡುವಂತ ಎಲ್ಲ ಪ್ರಯಾಸಗಳು ಕೂಡ ವ್ಯರ್ಥವಾಗಿ ಹೋಗುತ್ತವೆ. That's why he said, therefore the heaven above withhold the dew and the earth withholds its fruits. ಅದಕ್ಕೋಸ್ಕರ ಅಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ, ಭೂಮಿಯು ತನ್ನ ಫಲವನ್ನು ನಿಲ್ಲಿಸಬಿಟ್ಟಿದೆ. Remember, beloved, if God is not going to show favor in your life, ಪ್ರಿಯರೇ, ನೆನಪಿಟ್ಟುಕೊಳ್ಳಿ, ದೇವರು ನಿಮ್ಮ ಜೀವಿತಗಳಲ್ಲಿ ದಯೆಯನ್ನು ತೋರಿಸದೆ ಹೋದರೆ, if we are living under a closed heaven, ನಾವು ಮುಚ್ಚಲ್ಪಟ್ಟ ಆಕಾಶದ ಅಡಿಯಲ್ಲಿ ಇರುವುದಾದರೆ, we will be working for the earthly things and we will be really wasting our time. ನಾವು ಈ ಲೋಕದ ಕಾರ್ಯಗಳಿಗೋಸ್ಕರ ಪ್ರಯಾಸ ಪಡುತ್ತಾ ಇರುತ್ತೇವೆ, ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತೇವೆ. So when the heaven is closed, ಆಕಾಶವು ಮುಚ್ಚಲ್ಪಟ್ಟಾಗ, that means our prayer is also not hearing to God, ಅದರ ಅರ್ಥ ನಮ್ಮ ಪ್ರಾರ್ಥನೆಗಳು ಕೂಡ ದೇವರಿಗೆ ಮುಟ್ಟುತ್ತಾ ಇಲ್ಲ. because we have no time to look up. ಯಾಕೆಂದರೆ ಮೇಲೆ ನೋಡುವುದಕ್ಕೆ ನಮಗೆ ಸಮಯವಿಲ್ಲ. We will be continuously looking down. ನಾವು ಯಾವಾಗಲೂ ಕೆಳಗೆ We will be ನೋಡುವವರಾಗಿದ್ದೇವೆ. continuously looking up at our business, ನಮ್ಮ ವ್ಯಾಪಾರಗಳನ್ನೇ ನಾವು our ದೃಷ್ಟಿಸ್ತೇವೆ, work, our family, ನಮ್ಮ ಕೆಲಸಗಳು, ನಮ್ಮ ಕುಟುಂಬಗಳನ್ನು ಯಾವಾಗಲೂ all the ನೋಡುತ್ತಿರುತ್ತೇವೆ. routine things what we supposed to do, that only that we are concerned, ನಾವು ಮಾಡುವಂತ ನಮ್ಮ ದಿನನಿತ್ಯದ ಕಾರ್ಯಗಳ ಮೇಲೆಯೇ ನಮ್ಮ ಕಣ್ಣುಗಳೆಲ್ಲವೂ ಇರುತ್ತವೆ. and there is no that our eyes will not go to heaven. ನಮ್ಮ ಕಣ್ಣುಗಳು ಪರಲೋಕದ ಕಡೆಗೆ ಎತ್ತಲ್ಪಡುವುದೇ ಇಲ್ಲ. But when that we see that heaven is closed, ಆದರೆ ಆಕಾಶವು ಮುಚ್ಚಲ್ಪಟ್ಟಿರೋದನ್ನು that ನಾವು result ನೋಡುವಾಗ, will be upon the earth, ಆಗ ಭೂಮಿಯಲ್ಲಿ ಕೂಡ ಅದರ ಪರಿಣಾಮ ನೋಡುತ್ತೇವೆ. and there will be no blessing in our lives. ನಮ್ಮ ಜೀವಿತಗಳಲ್ಲಿ ಭೂಮಿಯಲ್ಲಿ ಆಶೀರ್ವಾದಗಳು ಇರುವುದಿಲ್ಲ. Beloved, when that our heavens are closed, ನಮ್ಮ ಆಕಾಶಗಳು ಮುಚ್ಚಲ್ಪಟ್ಟಾಗ, the Bible says, ಬೈಬಲ್ ಹೇಳುತ್ತದೆ, we need to come back to God. ದೇವರ ಬಳಿಗೆ ಹಿಂತಿರುಗಿ ಬರಬೇಕು. We need to repent of our sins, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. and we need to ask and seek the Lord's blessing, ನಾವು ದೇವರ ಆಶೀರ್ವಾದಗಳನ್ನ ಎದುರು ನೋಡಬೇಕು, ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. and He will forgive our sins. ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. And He says that He will answer our prayer. ಆತನು ವಾಗ್ದಾನ ಮಾಡುತ್ತಾನೆ, ನಮ್ಮ ಮೊರೆಗಳನ್ನು ಕೇಳುತ್ತೇನೆ ಎಂಬುದಾಗಿ. When the heaven is open for us, ಪರಲೋಕವು ನಮಗೋಸ್ಕರ ತೆರೆಯಲ್ಪಡುವಾಗ, beloved, our situation will change. ನಮ್ಮ ಸನ್ನಿವೇಶಗಳು ಮಾರ್ಪಡುತ್ತವೆ. And I believe that this verse that we have heard so many times during the time of lockdown, ನಾನು ನಂಬುತ್ತೇನೆ, ಈ ಮುಂದಿನ ವಾಕ್ಯವನ್ನು ನಾವು ಲಾಕ್ಡೌನ್ ಸಮಯದಲ್ಲಿ ಅನೇಕ ಸಲ ಕೇಳಿದ್ದೇವೆ. the 2 Chronicles chapter 7:14, many people are quoting this word. ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯವನ್ನು ಅನೇಕರು ಹೇಳುತ್ತಾ ಇದ್ದಾರೆ. And I believe during this time of lockdown, ನಾನು ನಂಬುತ್ತೇನೆ, ಈ ಲಾಕ್ಡೌನ್ ಸಮಯದಲ್ಲಿ we have been seeking continuously the face of God. ನಿರಂತರವಾಗಿ ನಾವು ದೇವರ ಮುಖದರ್ಶನ ಬಯಸ್ತಾ ಇದ್ದೇವೆ. We were looking to Him. ಆತನನ್ನೇ ಬಯಸ್ತಾ ಇದ್ದೇವೆ. We were confessing our sins. ನಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇವೆ. According to this promise, ಈ ವಾಗ್ದಾನದ ಪ್ರಕಾರ God says, if we are continuously seeking God ಅಲ್ಲಿ ವಾಕ್ಯವು ಹೇಳುತ್ತದೆ, ನೀವು ನಿರಂತರವಾಗಿ ನನ್ನನ್ನು ಹುಡುಕುವುದಾದರೆ, and turn away from our wicked ways, ನಮ್ಮ ಕೆಟ್ಟ ನಡತೆಗಳನ್ನು ನಾವು ಬಿಟ್ಟು ತಿರುಗಿಕೊಳ್ಳುವುದಾದರೆ, God says, I will hear from heaven. ದೇವರು ಹೇಳ್ತಾನೆ, ನಾನು ಪರಲೋಕದಿಂದ ಲಾಲಿಸುವೆನು. That means our heaven will be open before ಅದರ God. ಅರ್ಥ ಪರಲೋಕವು ತೆರೆಯಲ್ಪಡುತ್ತದೆ So ನಮಗೋಸ್ಕರ. we can have an access to heaven. ನಾವು ಪರಲೋಕಕ್ಕೆ ನೇರವಾದ ಒಂದು ಸಂಪರ್ಕವನ್ನು ಹೊಂದಬಹುದು. There is nothing hindering our prayer, ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿ ಯಾವುದು ಇರುವುದಿಲ್ಲ. nothing hindering our blessing. ನಮ್ಮ ಆಶೀರ್ವಾದಗಳಿಗೆ
ಅಡ್ಡಿಯಾಗಿ ಯಾವುದಿರುವುದಿಲ್ಲ. When the heaven is open for us, ಪರಲೋಕವು ನಮಗೋಸ್ಕರ ತೆರೆಯಲ್ಪಡುವಾಗ earth also will yield fruit. ಆ ಭೂಮಿಯು ಕೂಡ ಫಲ ಕೊಡುತ್ತದೆ. Beloved, now when the lockdown is over, ಪ್ರೇರಿ ಲಾಕ್ಡೌನ್ ಮುಗಿಯುವಂತ ಸಂದರ್ಭದಲ್ಲಿ believe these promises ಈ ವಾಗ್ದಾನವನ್ನು ನೀವು ನಂಬಿರಿ. and we will see ನಾವು ನೋಡಬೇಕು our hands, the work will be blessed. ನಮ್ಮ ಕೈ ಕೆಲಸಗಳು ಆಶೀರ್ವದಿಸಲ್ಪಡುವಂತೆ. There will be plenty of things that God is going to give in our hands. ನಮ್ಮ ಕೈಗಳಲ್ಲಿ ದೇವರು ಅನೇಕ ಸಂಗತಿಗಳನ್ನು ಕೊಡುವಂತೆ. But if we forget God in our busy schedule, ಆದರೆ ನಮ್ಮ ವ್ಯಸ್ತ ಕಾರ್ಯದ ನಿಮಿತ್ತವಾಗಿ ದೇವರನ್ನು ನಾವು ಮರೆಯುವುದಾದರೆ you know that God cannot bless us. ದೇವರು ನಮ್ಮನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ. So this is what happened to these people. ಈ ಜನರಿಗೆ ಅದೇ ಆದದ್ದು. No, they forgot ಅವರು God. ದೇವರನ್ನು ಮರೆತರು. I know they were busy ಅವರು ವ್ಯಸ್ತರಾದರು. and their heaven was closed. ಅವರಿಗೆ ಆಕಾಶವು There ಮುಚ್ಚಲ್ಪಟ್ಟಿತು. was no rain, there was no blessing from above. ಅವರಿಗೆ ಮಳೆ ಇರಲಿಲ್ಲ, ಭೂಮಿಯಲ್ಲಿ ಫಲ ಇರಲಿಲ್ಲ. As a result, their labor and their hands work were affected. ಅದರ ನಿಮಿತ್ತವಾಗಿ ಅವರ ಕೈ ಕೆಲಸಗಳು, ಅವರ ಪ್ರಯಾಸಗಳೆಲ್ಲವೂ ಕೂಡ ಮುಚ್ಚಲ್ಪಟ್ಟವು. Once again, I say, beloved people of God, ಪ್ರಿಯ ದೇವ ಜನರಿಗೆ ಮತ್ತೊಮ್ಮೆ ನಾನು ಹೇಳಲು ಬಯಸ್ತೇನೆ, God has blessed our hands. ದೇವರು ನಮ್ಮ ಕೆಲ ಕೈಗಳನ್ನು We ಆಶೀರ್ವದಿಸಿದ್ದಾನೆ. are a blessed people. ನಾವು ಆಶೀರ್ವದಿಸಲ್ಪಟ್ಟ If ಜನರು. you and me believe that we are blessed by God ನಾನು ನೀವು ದೇವರಿಂದ ಆಶೀರ್ವದಿಸಲ್ಪಟ್ಟವರು. according to His word, ದೇವರ ವಾಕ್ಯದ ಪ್ರಕಾರ whatever that we do with our hand, ನಮ್ಮ ಕೈಗಳಿಂದ ನಾವು ಮಾಡುವ ಕೆಲಸಗಳೆಲ್ಲ noble things, ಆ ಒಂದು ಒಳ್ಳೆ ಕಾರ್ಯಗಳು, good things, ಒಳ್ಳೆಯ ಸಂಗತಿಗಳು, I know that God will bless ದೇವರು ಆಶೀರ್ವದಿಸ್ತಾನೆ. with the blessing of God. ದೇವರ ಆಶೀರ್ವಾದದ ನಿಮಿತ್ತ Whatever we do, ನಾವು ಮಾಡುವ ಕಾರ್ಯಗಳು it will be blessed. ಅದು It will ಆಶೀರ್ವದಿಸಲ್ಪಡುತ್ತವೆ. bring forth the fruit. ಅದು ಫಲವನ್ನು ತರುತ್ತವೆ. And know that we will not be seeing any kind of dryness in our lives. ನಮ್ಮ ಜೀವಿತಗಳಲ್ಲಿ ಒಣಗಲ್ಪಡುವಿಕೆ ಕಾರ್ಯಗಳನ್ನು ನಾವು ಕಾಣುವುದಿಲ್ಲ. I know they did not have time to listen to God during the time of busy. ಅವರು ವ್ಯಸ್ತರಾಗಿರುವಾಗ ದೇವರ ಸ್ವರ ಕೇಳುವುದಕ್ಕೆ ಅವರಿಗೆ ಸಮಯವೇ ಇರಲಿಲ್ಲ. And then second thing that they did not have time for God. ಮತ್ತೆ ಎರಡನೇದಾಗಿ ಅವರಿಗೆ ದೇವರಿಗೋಸ್ಕರ ಸಮಯವಿರಲಿಲ್ಲ. Verse 2 says, ಎರಡನೇ ವಾಕ್ಯ ಹೇಳುತ್ತದೆ, Haggai chapter 1 verse 2 says, ಹಗ್ಗಾಯ 1:2 ಹೇಳುತ್ತದೆ, the time has not come. ಇನ್ನೂ ಸಮಯ ಬಂದಿಲ್ಲ. They speak, thus says the Lord of hosts. These people say, the time has not come, the time that the Lord's house should be built. ಸೇನಾಧೀಶ್ವರ ಯೆಹೋವನು ಇಂತನು ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. No, there is a call as given from God to the people of God. ದೇವರಿಂದ ದೇವ ಜನರಿಗೆ ಒಂದು ಕರೆಯು ಕೊಡಲ್ಪಟ್ಟಿತು. No, that calling is to build the house of the Lord. ಆ ಕರೆಯು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿತ್ತು. Now, because of their busy schedule, ಅವರ ಒಂದು ವ್ಯಸ್ತವಾದ ಆ ಕಾರ್ಯ ವೇಳಾಪಟ್ಟಿಯ ನಿಮಿತ್ತ, but they are says, no, this is not the time. ಅವರು ಅಂದುಕೊಳ್ಳುತ್ತಿದ್ದಾರೆ, ಇದು ಇನ್ನು ಸಮಯವಲ್ಲ, I have no time. ನನಗೆ ಸಮಯವಿಲ್ಲ, I have many other things to do now. ಇನ್ನು ಅನೇಕ ಕಾರ್ಯಗಳಿವೆ ನನಗೆ ಮಾಡುವುದಕ್ಕೆ. Rainy season is coming. ಮಳೆ ಬರುತ್ತೆ ಮುಂದೆ. Before that, I have to prepare everything for me. ಅದಕ್ಕಿಂತ ಮುಂಚೆ ಅನೇಕ ಕಾರ್ಯಗಳನ್ನು ನಾನು ಮಾಡಬೇಕು. No, I have to do my business. ನನ್ನ ವ್ಯಾಪಾರವನ್ನು ನಾನು ಮಾಡಬೇಕು. I have to establish everything for myself. ನನಗೋಸ್ಕರ ಎಲ್ಲವನ್ನು ನಾನು ಸ್ಥಾಪಿಸಿಕೊಳ್ಳಬೇಕು. No, this after finishing all my works. ನನ್ನ ಕೆಲಸಗಳನ್ನೆಲ್ಲ ಮುಗಿಸಿದ Oh, when the ನಂತರ rain comes, ಮಳೆ ಬರುವಾಗ I will have time to go and work for the Lord. ಆಗ ನನಗೆ ಸಮಯ ಸಿಗುತ್ತದೆ ದೇವರ ಹತ್ತಿರ ಹೋಗಿ ಕೆಲಸ ಮಾಡುವುದಕ್ಕೆ. Beloved, our time will not come anymore. ಪ್ರಿಯರೇ, ಅಂತಹ ಸಮಯಗಳು ನಮಗೆ ಬರುವುದೇ ಇಲ್ಲ. Know that every time when that God says this is the time, that is the time we need to involve in God's kingdom. ದೇವರು ಯಾವಾಗ ಇದು ಸಮಯ ಎಂಬುದಾಗಿ ಹೇಳುತ್ತಾನೋ ಅದೇ ಸಮಯಗಳಲ್ಲಿ ನಾವು ದೇವರ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. Think about our past before lockdown. ಲಾಕ್ಡೌನ್ ಗಿಂತ ಮುಂಚಿನ ಜೀವಿತವನ್ನು ನೆನಪಿಸಿಕೊಳ್ಳಿ. You know how many times that we have wasted. ಎಷ್ಟು ಸಮಯವನ್ನು ವ್ಯರ್ಥ ಮಾಡಿದೆವು. You know, in order to involve to go to the church, we have no time. ಸಭೆಗೆ ಹೋಗುವುದಕ್ಕೆ ನಮಗೆ ಸಮಯವಿರಲಿಲ್ಲ. Because that we were busy. ನಾವು ವ್ಯಸ್ತರಾಗಿದ್ದೆವು. I know that we have time to go to functions, meetings, and for everything that we have time. ನಮಗೆ ಫಂಕ್ಷನ್ಗಳಿಗೆ, ಬೇರೆ ಬೇರೆ ಕಾರ್ಯಗಳಿಗೆ ಹೋಗುವುದಕ್ಕೆಲ್ಲ ಸಮಯವಿದೆ. We have time for eating, we have time for eating and drinking. ನಮಗೆ ತಿನ್ನಲು ಕುಡಿಯಲು ಸಮಯವಿದೆ. But the thing is that we have no time to read the word of God, we have no time to pray. ಆದರೆ ಪ್ರಾರ್ಥಿಸೋದಕ್ಕೆ, ದೇವರ ವಾಕ್ಯ ಓದುವುದಕ್ಕೆ ನಮಗೆ ಸಮಯವಿಲ್ಲ. You know that we are really that misplaced the opportunity. ನಾವು ಅವಕಾಶಗಳನ್ನು ಕಳೆದುಕೊಂಡೆವು. We have missed the opportunity. ಆ ಅವಕಾಶಗಳನ್ನು ನಾವು ಕಳೆದುಕೊಂಡೆವು. When God has called us for a fasting prayer, ದೇವರು ಉಪವಾಸ ಪ್ರಾರ್ಥನೆಗೆ ನಮ್ಮನ್ನು ಕರೆಯುವಾಗ that time we have no desire, we have no time. ನಮಗೆ ಸಮಯವೂ ಇರಲಿಲ್ಲ, ಆಸೆಯೂ ಇರಲಿಲ್ಲ. How many times that we have missed the prayer? ಎಷ್ಟು ಸಮಯ ನಾವು ಪ್ರಾರ್ಥನೆಯನ್ನು How ಕಳೆದುಕೊಂಡಿದ್ದೇವೆ. many hours that we have missed?
ಎಷ್ಟು ಗಂಟೆಗಳನ್ನು ನಾವು ಕಳೆದುಕೊಂಡಿದ್ದೇವೆ. And we thinking that they need to invest that time for other things. ನಾವು ಬೇರೆ ಕಾರ್ಯಗಳಿಗೋಸ್ಕರ ಆ ಸಮಯವನ್ನ ವ್ಯಸ್ತ ಮಾಡಿದೆವು. Even I see that people, they go on Sunday or that during a time of fasting prayer in searching job. ಅನೇಕರು ಭಾನುವಾರಗಳಲ್ಲಿ ಮತ್ತು ಆ ಉಪವಾಸ ಪ್ರಾರ್ಥನೆ ದಿವಸಗಳಲ್ಲೇ ಕೆಲಸ ಹುಡುಕುವುದಕ್ಕೆ ಹೋಗುತ್ತಾರೆ. What a change it would have been if you have come to the house of the Lord and prayed and sought the face of God, that your situation would have changed. ಆದರೆ ಆ ಸಮಯದಲ್ಲಿ ದೇವರ ಆಲಯಕ್ಕೆ ನೀವು ಬಂದು ದೇವರ ಮುಖದರ್ಶನವನ್ನು ನೋಡಿದ್ದೇ ಆದರೆ ಸನ್ನಿವೇಶಗಳು ಬೇರೆಯದೇ They did ಆಗಿರಬಹುದಾಗಿತ್ತು. not have time. ನಮಗೆ ಸಮಯವಿಲ್ಲ. Beloved, that we have no time for God. ದೇವರಿಗೋಸ್ಕರ ನಮಗೆ ಸಮಯವಿಲ್ಲ. But the next verse says, ಆದರೆ ಮುಂದಿನ ವಾಕ್ಯ ಹೇಳುತ್ತದೆ, so what they are doing? ಅವರೇನು ಮಾಡುತ್ತಾ ಇದ್ದಾರೆ? Verse 4. 4ನೇ ವಾಕ್ಯ, Yeah. Is it time for you to yourself, yourself to dwell in your paneled houses, and this time the temple to lie in ruins? ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. No, God is asking them to reevaluate their life. ಅವರ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ದೇವರು ಹೇಳ್ತಾ ಇದ್ದಾನೆ. You have no time to be involved in the worship. ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಿಮಗೆ ಸಮಯವಿಲ್ಲ. You have no time to build the temple. ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಸಮಯವಿಲ್ಲ. But you have time to build your own houses. ಆದರೆ ನಿಮ್ಮ ಮನೆಗಳನ್ನು ಕಟ್ಟುವುದಕ್ಕೆ ನಿಮಗೆ ಸಮಯ ಉಂಟು. No, God is not against building our own houses. ನಮ್ಮ ಮನೆಗಳನ್ನು ಕಟ್ಟುವುದಕ್ಕೆ ದೇವರು ವಿರೋಧವಾಗಿಲ್ಲ. God is not against working for ourselves. ನಮಗೋಸ್ಕರ ಕೆಲಸ ಮಾಡುವುದರಲ್ಲಿ ದೇವರು ವಿರೋಧವಾಗಿಲ್ಲ. But they have missed the opportunity. Their priority is wrong. ಆದರೆ ಅವರು ಅವಕಾಶಗಳನ್ನು ಕಳೆದುಕೊಂಡರು, ಯಾಕಂದ್ರೆ ಅವರ ಪ್ರಾಧಾನ್ಯತೆಗಳು ತಪ್ಪಾಗಿದ್ದವು. You know that God wants to build His house first. ದೇವರ ಆಲಯವನ್ನು ದೇವರು ಮೊದಲು ಕಟ್ಟಲು ಬಯಸಿದನು. What is the house of God? ದೇವರ ಆಲಯ ಎಂದರೇನು? The temple is the house of God. ದೇವರ ಆಲಯವು ಅದು ದೇವರ Beloved, ಮನೆಯಾಗಿದೆ. our body is the temple of God. ಬೇರೆ ನಮ್ಮ ದೇಹವು ದೇವರ ಆಲಯವಾಗಿದೆ. Church is the temple of God. ಸಭೆಯು ದೇವರ ಆಲಯವಾಗಿದೆ. Our body, we need to keep it in holiness. ನಮ್ಮ ಶರೀರವನ್ನು ನಾವು ಶುದ್ಧತೆಯಲ್ಲಿ Where the ಕಾಪಾಡಿಕೊಳ್ಳಬೇಕು. Spirit of God need to dwell fully. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ. I know that is why we need to take time to nourish our body, nourish our spiritual life. ನಮ್ಮ ಆತ್ಮಿಕ ಜೀವಿತವನ್ನ ನಾವು ಕಾಪಾಡಿಕೊಳ್ಳುವುದಕ್ಕೆ, ಪೋಷಿಸುವುದಕ್ಕೆ ನಾವು ಸಮಯ ಕೊಡಬೇಕು. If the Holy Spirit is not working in our life, ನಮ್ಮ ಜೀವಿತಗಳಲ್ಲಿ ಪರಿಶುದ್ಧಾತ್ಮನು ಕೆಲಸ ಮಾಡದೇ ಇದ್ದರೆ no, our life will be dry and empty. ನಮ್ಮ ಜೀವಿತಗಳು ಒಣಗಿದ ಹಾಗಿರುತ್ತವೆ. That's why we need to focus on our spiritual life. ಅದಕ್ಕೆ ನಮ್ಮ ಆತ್ಮಿಕ ಜೀವಿತದ ಮೇಲೆ ನಾವು ಗಮನ The Holy ಕೊಡಬೇಕು. Spirit may dwell in us richly. ನಮ್ಮಲ್ಲಿ ಪರಿಶುದ್ಧಾತ್ಮನು ಆ ಸಮೃದ್ಧಿಯಾಗಿ ಜೀವಿಸುವಂತೆ We may understand and dedicate and consecrate our body to God. ನಮ್ಮ ಶರೀರಗಳನ್ನ, ದೇಹಗಳನ್ನ ದೇವರಿಗೆ ಸಜೀವ ಯಜ್ಞಗಳಾಗಿ ನಾವು ಒಪ್ಪಿಸಿಕೊಡುವಂತೆ. And the temple, ಮತ್ತು ಆಲಯ, that is the church of God. ದೇವರ ಸಭೆ. For what purpose they are building the temple of God? ಯಾಕೆ ದೇವರ ಸಭೆಯನ್ನು ಅವರು ಕಟ್ಟುತ್ತಾ That ಇದ್ದಾರೆ? is a place where they can meet God. ಅವರು ದೇವರನ್ನ ಒಟ್ಟಾಗಿ ಸೇರಿ ಬಂದು ಆರಾಧಿಸುವಂತೆ. Beloved, what Sundays ಭಾನುವಾರಗಳು we come to the house of the Lord ದೇವರ ಆಲಯಕ್ಕೆ ನಾವು ಬರುತ್ತೇವೆ. to meet with Him, ಆತನನ್ನು to ಭೇಟಿಯಾಗುವುದಕ್ಕೆ, receive His instruction, ಆತನ ಸಲಹೆ ಸೂಚನೆಗಳನ್ನು and to ಪಡೆದುಕೊಳ್ಳುವುದಕ್ಕೆ, worship Him. ಆತನನ್ನು ಆರಾಧಿಸುವುದಕ್ಕೆ. Your sacrifices, ನಿಮ್ಮ ಯಜ್ಞಗಳು, your worship and offering. ನಿಮ್ಮ ಕಾಣಿಕೆಗಳು, ಆರಾಧನೆಗಳು. Know that God wants that the first day that we offer our life unto God. ನಮ್ಮ ವಾರದ ಮೊದಲನೇ ದಿವಸ ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರು ಬಯಸ್ತಾನೆ. Nowadays that we cannot come together to the house of the Lord, ಈ ದಿವಸಗಳಲ್ಲಿ ನಾವು ದೇವರ ಆಲಯಕ್ಕೆ ಬರಲಾಗುತ್ತಾ ಇಲ್ಲ. but we can never neglect that worship. ಆದರೆ ಆರಾಧನೆ ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. Every Sunday, ಪ್ರತಿ ಭಾನುವಾರ without fail, ತಪ್ಪಿ ಹೋಗದೆ we need to be in our house. ನಮ್ಮ ಮನೆಗಳಲ್ಲಿ ನಾವು ಕೂಡಿ ಬರಬೇಕು. Husband and wife and children, ಗಂಡ ಹೆಂಡತಿ ಮಕ್ಕಳು sit together, ಒಟ್ಟಾಗಿ ಕೂಡಿ honor God, worship God. ಆರಾಧಿಸಿರಿ, ದೇವರನ್ನು ಕೊಂಡಾಡಿರಿ. You know whether that this online service may help you to worship, ಈ ಆನ್ಲೈನ್ ಸರ್ವಿಸ್ ನಿಮಗೆ ಸಹಾಯ ಮಾಡುತ್ತದೆ but ದೇವರನ್ನು we are not ಆರಾಧಿಸಲು. just coming to hear the worship, ಆದರೆ ಆರಾಧನೆಯನ್ನು ಕೇಳುವುದಕ್ಕೆ ಬರುತ್ತಾ ಇಲ್ಲ, no, but to involve in the worship. ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾವು ಬರುತ್ತಾ Know that ಇದ್ದೇವೆ. we are singing, ನಾವು praising, ಹಾಡುತ್ತಾ ಇದ್ದೇವೆ, ಕೇಳುತ್ತಾ ಇದ್ದೇವೆ, honoring God. ದೇವರನ್ನ ಘನಪಡಿಸ್ತಾ ಇದ್ದೇವೆ. I know that is why we are coming to the house of the Lord. ಅದಕ್ಕೋಸ್ಕರ ದೇವರ ಆಲಯಕ್ಕೆ ನಾವು ಸೇರಿ ಬರುತ್ತೇವೆ. No, we need to be careful. ನಾವು ಎಚ್ಚರಿಕೆಯಿಂದಿರಬೇಕು. Once the lockdown is over, ಲಾಕ್ಡೌನ್ ಮುಗಿದ ನಂತರ a thought can come into our mind. ನಮ್ಮ ಮನಸ್ಸುಗಳಿಗಿಂತ ಆಲೋಚನೆ ಬರಬಹುದು. Oh, that these days that we are worshiping the Lord without
going to the church, ನಾವು ಸಭೆಗೆ ಹೋಗದೆ ಈ ದಿವಸಗಳಲ್ಲಿ ದೇವರನ್ನು ಆರಾಧಿಸ್ತಿದ್ದೇವಲ್ಲ, everything is okay. ಎಲ್ಲವೂ ಚೆನ್ನಾಗಿತ್ತಲ್ಲ. When the lockdown is over, ಈಗ ಲಾಕ್ಡೌನ್ ಮುಗಿದ ನಂತರ I can be at home, ನಾನು ಮನೆಯಲ್ಲೇ ಇರ್ತೇನೆ, I can listen and worship, ನಾನು ಅಲ್ಲೇ ಮನೆಯಲ್ಲೇ ಆರಾಧಿಸ್ತೇನೆ, I can be free at home. ನಾನು ಮನೆಯಲ್ಲೇ ಖಾಲಿಯಾಗಿ ಕೂತ್ಕೊಳ್ತೇನೆ. Beloved, that is the way that the devil divert your attention from coming to the house of the Lord. ಪ್ರಿಯರೇ, ಸಭೆಗೆ ಬರುವುದಕ್ಕೆ ಸೈತಾನನು ನಿಮ್ಮನ್ನು ಅಡ್ಡಿಪಡಿಸಿ ಅಂತ ಆಲೋಚನೆಗಳಿಂದ ಬೇರೆಡೆಗೆ ಒಯ್ಯುತ್ತಾನೆ. And I pray that every spirit that is causing you to be away from the church, ನಾನು ಪ್ರಾರ್ಥಿಸ್ತೇನೆ, ಸಭೆಯಿಂದ ನೀವು ದೂರವಾಗಿರೋದಕ್ಕೆ ಅಡ್ಡಿಪಡಿಸುವಂತ ಎಲ್ಲ ಕಾರ್ಯಗಳು, I know that spirit need to be broken. ಆ ದುರಾತ್ಮನ ಕಾರ್ಯಗಳು ಒಡೆಯಲ್ಪಡಲೆಂಬುದಾಗಿ. You need to come to the house of the Lord to serve the Lord, to worship the Lord. ನೀವು ದೇವರ ಸೇವೆ ಮಾಡುವುದಕ್ಕೆ, ನೀವು ಆರಾಧಿಸುವುದಕ್ಕೆ ಸಭೆಗೆ ಕೂಡಿ ಬರಬೇಕು. It should be our heart desire when I can go and meet the Lord. ದೇವರನ್ನು ಯಾವಾಗ ಹೋಗಿ ನನ್ನ ಸಭೆಯಲ್ಲಿ ಸಂಧಿಸಲಿ ಎನ್ನುವುದು ನಮ್ಮ ಹೃದಯದ ಬಯಕೆಯಾಗಿರಬೇಕು. David's heart a desire. ದಾವೀದನಿಗೆ ಒಂದು ಆಸೆ ಇತ್ತು. When he was in the wilderness, in the lockdown situation, ಅವನು ಲಾಕ್ಡೌನ್ ಸಮಯದಲ್ಲಿ ಇದ್ದಂತೆ ಒಂದು ಅರಣ್ಯ ಪ್ರದೇಶದಲ್ಲಿರುವಾಗ, in Psalm 63, ಕೀರ್ತನೆ 63, Psalm 63 verse 1 and 2, ಕೀರ್ತನೆ 63 1ರಿಂದ 3 ವಾಕ್ಯಗಳು, there says, ಅಲ್ಲಿ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ. David says in the wilderness, "Oh God, you are my God, early will I seek you, my soul thirsts for you, my flesh longs for you in a dry and a thirsty land where there is no water." ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕಂದಿ ಹೋಗುತ್ತದೆ. When he was in the wilderness, ಅವನು ಅರಣ್ಯದಲ್ಲಿದ್ದನು. know that his heart's desire was to come into the presence of the Lord. ಆದರೆ ಅವನ ಹೃದಯದ ಬಯಕೆ ದೇವರ ಆಲಯಕ್ಕೆ ಬರುವಂತದಾಗಿತ್ತು. Next verse says, ಮುಂದಿನ ವಾಕ್ಯ ಹೇಳುತ್ತದೆ, "So I have looked for you in the sanctuary to see your power and your glory." ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸ್ತೇನೆ. When they said, "Let us go into the house of the Lord," I was glad. When they said, "Let us go into the house of the Lord," ದೇವರ ಆಲಯಕ್ಕೆ ಹೋಗೋಣ ಎಂಬುದಾಗಿ ಅವರು ಹೇಳಿದಾಗ ನನಗೆ ಸಂತೋಷವಾಯಿತು. beloved, let us prepare our heart. ನಮ್ಮ ಹೃದಯಗಳನ್ನು When ಸಿದ್ಧಪಡಿಸಿಕೊಳ್ಳೋಣ. the lockdown is over, ಈ ಲಾಕ್ಡೌನ್ ಮುಗಿದ ನಂತರ, when the administration give us permission to meet together, ಆಡಳಿತವು ನಮಗೆ ಮತ್ತೆ ಸೇರಿ ಬರುವುದಕ್ಕೆ ಅನುಮತಿಯನ್ನು ಕೊಡುವಾಗ, with a longing heart, let us come together ನಾವು ಕುತೂಹಲದಿಂದ ದೇವರ ಕಡೆಗೆ ನಾವು ಬರೋಣ, to worship God, ದೇವರನ್ನು ಆರಾಧಿಸೋಣ, to give our offering tithes to the Lord, ನಮ್ಮ ಕಾಣಿಕೆ ದಶಮಾಂಶಗಳನ್ನು ದೇವರಿಗೆ ಸಮರ್ಪಿಸೋಣ, to give our thanksgiving to the Lord. ನಮ್ಮ ಕೃತಜ್ಞತೆಗಳನ್ನು ದೇವರಿಗೆ ಸಲ್ಲಿಸೋಣ. The temple of God is to meet with the Lord. ಆ ದೇವರ ಆಲಯವು ದೇವರನ್ನು ಸಂಧಿಸುವುದಕ್ಕಾಗಿ ಇದೆ. We need to be eager to come to the house of the Lord to celebrate what God has done for us. ದೇವರು ನಮಗೋಸ್ಕರ ಮಾಡಿರುವಂತ ಕಾರ್ಯಗಳನ್ನು ಕೊಂಡಾಡುವುದಕ್ಕಾಗಿ ನಾವು ದೇವರ ಆಲಯಕ್ಕೆ ಬರಬೇಕು. And I am sure that during these 40 days of lockdown, ನಾನು ನಂಬುತ್ತೇನೆ, ಈ 40 ದಿವಸಗಳ ಲಾಕ್ಡೌನ್ ಸಮಯದಲ್ಲಿ many of you have good memories, many of you have good testimony to say, wow, God has protected you, provided for you. ದೇವರು ನಿಮ್ಮನ್ನು ಹೇಗೆ ಸಂರಕ್ಷಿಸಿದನು, ಹೇಗೆ ಕಾಪಾಡಿದನು ಎಂಬುದಾಗಿ ಹೇಳುವುದಕ್ಕೆ ಅನೇಕ ಸಾಕ್ಷಿಗಳು ನಿಮ್ಮಲ್ಲಿ ಇವೆ ಎಂಬುದಾಗಿ Know that you can come and testify. ನೀವು ಬಂದು ಸಾಕ್ಷಿ ಹೇಳಬಹುದು. It will be an encouragement for others. ಅದು ಇತರರಿಗೆ ಅದು ಉತ್ತೇಜನ It will give ಕಾರ್ಯವಾಗುತ್ತದೆ. a challenge for us to go forward. ಆ ಮುಂದೆ ಹೋಗುವುದಕ್ಕೆ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. No, they said they have no time. ಅವರು ಹೇಳಿದರು ನಮಗೆ ಸಮಯವಿಲ್ಲ. Beloved, our time is in the Lord's hand. ಪ್ರಿಯರೇ, ನಮ್ಮ ಸಮಯಗಳು ಕರ್ತನ ಕೈಯಲ್ಲಿವೆ. The Lord has given 24 hours in a day ದೇವರು ನಮಗೆ 24 ಗಂಟೆಗಳನ್ನೇ ಕೊಟ್ಟಿದ್ದಾನೆ. to everyone, to the rich and the poor, ಬಡವರಿಗೂ ಶ್ರೀಮಂತರಿಗೂ, educated and illiterate, ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ, people those who have job or no job, ಕೆಲಸವಿದ್ದವರಿಗೂ ಇಲ್ಲದಿರುವವರಿಗೂ, those who are in the office and those who are at home, ಮನೆಗಳಲ್ಲಿ ಕೆಲಸ ಮಾಡುವವರಿಗೂ, ಆಫೀಸಲ್ಲಿ to ಕೆಲಸ everyone ಮಾಡುವವರಿಗೂ, 24 hours that God has given. ಎಲ್ಲರಿಗೂ ದೇವರು 24 ಗಂಟೆಗಳನ್ನು ಕೊಟ್ಟಿದ್ದಾನೆ. And this lockdown has taught us ಈ ಒಂದು ಲಾಕ್ಡೌನ್ ನಮಗೆ ಕಲಿಸಿಕೊಟ್ಟಿದೆ, we should not waste our time. ನಮ್ಮ ಸಮಯಗಳನ್ನು ವ್ಯರ್ಥ ಮಾಡಬಾರದು. Beloved, as you are at home, that spend the maximum time in prayer, ನೀವು ಮನೆಗಳಲ್ಲಿರುವಾಗ ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ. reading the word of God, ದೇವರ ವಾಕ್ಯವನ್ನು ಓದಿರಿ, seeking the face of God, ದೇವರ ಮುಖವನ್ನು ಬಯಸಿರಿ, nourishing your spirit, ನಿಮ್ಮ ಆತ್ಮಗಳನ್ನು ಬಲಪಡಿಸಿರಿ, seeking the Lord's blessing upon your work and your hand. ನಿಮ್ಮ ಕೆಲಸಗಳ ಮೇಲೆ, ನಿಮ್ಮ ವ್ಯಾಪಾರಗಳ ಮೇಲೆ ದೇವರ ಆಶೀರ್ವಾದವನ್ನು ಬಯಸಿರಿ. The Lord is going to reward you ದೇವರು ನಿಮ್ಮನ್ನು ನಿಮಗೆ ಪ್ರತಿಫಲವನ್ನು ಕೊಡುತ್ತಾನೆ, and bless you. ಆಶೀರ್ವದಿಸ್ತಾನೆ. They did not have time for God. ದೇವರಿಗೋಸ್ಕರ ಅವರಿಗೆ ಸಮಯವಿರಲಿಲ್ಲ, They did not have a sensitivity. ಅವರಿಗೆ ಒಂದು ಸೂಕ್ಷ್ಮತೆ ಇರಲಿಲ್ಲ. I know that God's house is laid in vain. ದೇವರ ಆಲಯವು ಹಾಳು ಬಿದ್ದಿದೆ, It is ruined. ಅದು ನಾಶವಾಗಿದೆ. But they are misplacing their priority and going and repairing their own houses. ಅವರು ತಮ್ಮ ಒಂದು ಪ್ರಾಧಾನ್ಯತೆಗಳನ್ನು ಸರಿಪಡಿಸಿಕೊಳ್ಳದೆ No. ಅವರು ತಮ್ಮ ಮನೆಗಳ ರಿಪೇರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. We can compare this for our personal life.
ನಮ್ಮ ವೈಯಕ್ತಿಕ ಜೀವಿತಕ್ಕೆ ನಾವು ಹೋಲಿಕೆ ಮಾಡಿ ನೋಡಬಹುದು. When that spiritual life is in ruin, ನಮ್ಮ ಆತ್ಮಿಕ ಜೀವಿತವು ನಾಶವಾಗಿರುವಾಗ, instead of repairing that spiritual life, ನಮ್ಮ ಆತ್ಮಿಕ ಜೀವಿತವನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಬದಲಾಗಿ know that we do the external things, only feeding on our body. ನಾವು ಹೊರಗಿನ ಸಂಗತಿಗಳನ್ನು ನೋಡುತ್ತೇವೆ, ನಮ್ಮ ಆತ್ಮ ನಮ್ಮ ಶರೀರದ ಕಾರ್ಯಗಳ ಮೇಲೆ ಮನಸ್ಸಿಡುತ್ತೇವೆ. What is our priority? ನಮ್ಮ ಪ್ರಾಧಾನ್ಯತೆ ಏನು? God or the things of the world? ಲೋಕವ ಅಥವಾ ದೇವರ ಕಾರ್ಯಗಳ? Spirit or the body? ಆ ಆತ್ಮಿಕ ಕಾರ್ಯಗಳ ಅಥವಾ ಶಾರೀರಿಕ ಕಾರ್ಯಗಳ? God should be our priority. ದೇವರು ನಮ್ಮ ಪ್ರಾಧಾನ್ಯತೆ. May the Lord give us spiritual sensitivity. ದೇವರು ನಮಗೆ ಆತ್ಮಿಕ ಸೂಕ್ಷ್ಮತೆಯನ್ನು ಕೊಡಲಿ. What is more important? ಯಾವುದು ಪ್ರಾಮುಖ್ಯ ಎಂಬುದಾಗಿ. It is not the flesh but the spirit. ಆತ್ಮವು ಪ್ರಾಮುಖ್ಯವಾಗಿದೆ, ದೇಹವಲ್ಲ. And no, they failed to build the temple. ದೇವರ ಆಲಯವನ್ನು ಕಟ್ಟುವುದರಲ್ಲಿ ಅವರು ಸೋತು ಹೋದರು. Why it happened? ಯಾಕೆ ಆಯಿತು? Because that he says that their priority was wrong down. ಅವರ ಒಂದು Wrong. ಪ್ರಾಧಾನ್ಯತೆಗಳು ತಪ್ಪಿ ಹೋಗಿದ್ದವು During the lockdown time. ಈ ಒಂದು ಲಾಕ್ಡೌನ್ ಸಮಯದಲ್ಲಿ. No, before that. ಅದಕ್ಕಿಂತ ಮುಂಚೆ What was our priority? ನಮ್ಮ ಪ್ರಾಧಾನ್ಯತೆ ಏನಾಗಿತ್ತು? What is our priority right now? ಈಗ ನಮ್ಮ ಪ್ರಾಧಾನ್ಯತೆ ಏನಾಗಿದೆ? And when that we come out of the lockdown, ಈ ಲಾಕ್ಡೌನ್ ಸಮಯ ಮುಗಿದ ನಂತರ what are we going to do? ನಾವು ಏನು ಮಾಡಬೇಕು? Beloved, these are the questions only we yourself have to answer. ಪ್ರಿಯರೇ, ಈ ಸಂಘ ಈ ಪ್ರಶ್ನೆಗಳಿಗೆ ನೀವು ಮಾತ್ರ ಉತ್ತರ ಕೊಡಬಲ್ಲಿರಿ. I cannot give an answer for this question because God is asking the question. ದೇವರು ಈ ಪ್ರಶ್ನೆಗಳನ್ನು ಕೇಳುವಾಗ ನಿಮ್ಮ ಪರವಾಗಿ ನಾನು ಉತ್ತರ ಹೇಳಲು ಸಾಧ್ಯವಿಲ್ಲ. You know, what was your priority? ನಿಮ್ಮ ಪ್ರಾಧಾನ್ಯತೆ ಏನಾಗಿತ್ತು? Was spiritual thing God or the world? ಲೋಕವ ಅಥವಾ ದೇವರ? Were you sowing or working without God or with God? ನೀವು ದೇವರಿಲ್ಲದೆ ಬಿತ್ತುತ್ತಾ ಇದ್ದೀರಾ ಅಥವಾ ದೇವರೊಂದಿಗೆ ಬಿತ್ತುತ್ತಾ ಇದ್ದೀರಾ? All what you are spending for right things or wrong things? ತಪ್ಪಾದ ವಿಷಯಗಳಿಗೋಸ್ಕರ ನೀವು ಖರ್ಚು ಮಾಡಿದ್ದೀರಾ ಅಥವಾ ಸರಿಯಾದ ವಿಷಯಗಳಿಗಾಗಿ ಖರ್ಚು ಮಾಡಿದ್ದೀರಾ? Or that your money which God has given you as a blessing, whether you used it in the right way or the wrong way? ದೇವರು ನಿಮಗೆ ಆಶೀರ್ವಾದವಾಗಿ ಕೊಟ್ಟ ಹಣವನ್ನ ನೀವು ತಪ್ಪಾಗಿ ಉಪಯೋಗಿಸಿದ್ದೀರಾ ಅಥವಾ ಸರಿಯಾಗಿ ಉಪಯೋಗಿಸಿದ್ದೀರಾ? What are you doing with your money? ನಿಮ್ಮ ಹಣದೊಂದಿಗೆ ನೀವೇನು ಮಾಡಿದ್ದೀರಿ? Beloved, that you have to answer the question that God is asking. ದೇವರು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಪ್ರಿಯರೇ. Basing upon our commitment, ನಮ್ಮ ಒಂದು ಬದ್ಧತೆಗೆ ಅನುಗುಣವಾಗಿ, basing upon our decision, ನಮ್ಮ ತೀರ್ಮಾನಗಳಿಗೆ ಅನುಗುಣವಾಗಿ, that only will change our future. ಅದು ನಮ್ಮ ಭವಿಷ್ಯವನ್ನು ಮಾರ್ಪಡಿಸುತ್ತದೆ. Do you want to have a bright future after the lockdown? ಈ ಲಾಕ್ಡೌನ್ ಮುಗಿದ ನಂತರ ಉತ್ತಮ ಭವಿಷ್ಯ ನಿಮಗೆ ಬೇಕಾಗಿದೆಯಾ? Do you want to be blessed by God? ದೇವರಿಂದ ಆಶೀರ್ವದಿಸಲ್ಪಡಬೇಕಾ? Beloved, it will all happen what you make a decision today. ಈ ದಿನ ನೀವು ಮಾಡುವ ತೀರ್ಮಾನದ ಮೇಲೆ ಅದು ಆತುಕೊಂಡಿದೆ. That's why God says, consider your ways. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಮಾರ್ಗಗಳನ್ನು ಪರೀಕ್ಷಿಸಿಕೊಳ್ಳಿರಿ. Consider your ways. ನಿಮ್ಮ ಮಾರ್ಗಗಳನ್ನು ಪರೀಕ್ಷಿಸಿಕೊಳ್ಳಿರಿ. What you are doing ನೀವೇನ್ ಮಾಡ್ತಾ ಇದ್ದೀರಾ? now, what you supposed to do. ಈಗ ಇನ್ನು ಮುಂದೆ ಏನು ಮಾಡಬೇಕು? Obedience is a key. ನಿಮ್ಮ ಒಂದು ಆ ವಿಧೇಯತೆ ಎನ್ನುವಂಥದ್ದು ಪ್ರಾಮುಖ್ಯವಾಗಿದೆ. If you obey what God is speaking to you, ದೇವರು ನಿಮಗೆ ಹೇಳುವುದಕ್ಕೆ ನೀವು ವಿಧೇಯರಾದರೆ the blessing will come. ಆಶೀರ್ವಾದ ಬರುತ್ತದೆ. No, in this chapter 2 he says that from this day onward, 2ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ಈ ದಿನ ಮೊದಲುಗೊಂಡು I will bless you. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. From this day onward, ಈ ದಿನ ಮೊದಲುಗೊಂಡು, the day they obeyed God, ಅವರು ದೇವರಿಗೆ ವಿಧೇಯರಾದ ದಿವಸವೇ I will bless you. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. Beloved, I pray ನಾನು ಪ್ರಾರ್ಥಿಸ್ತೇನೆ ಪ್ರಿಯರೇ, that God may help us to think and understand and grasp the priority in our life. ನಮ್ಮ ಜೀವಿತಗಳಲ್ಲಿ ದೇವರ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. This lockdown is not a waste of time. ಈ ಲಾಕ್ಡೌನ್ ಸಮಯವು ವ್ಯರ್ಥವಲ್ಲ ಪ್ರಿಯರೇ. God has spoken to you. ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ. God has dealt with you. ದೇವರು ನಿಮ್ಮ ಸಂಗಡ ಕಾರ್ಯ ಮಾಡಿದ್ದಾನೆ. God is asking you to make a commitment. ಆ ಸಮರ್ಪಣೆಯನ್ನು ಮಾಡುವುದಕ್ಕೆ ದೇವರು ಕೇಳುತ್ತಾ ಇದ್ದಾನೆ. With the blessing of God, ದೇವರ ಆಶೀರ್ವಾದಗಳ ಮೂಲಕ we can go forward ನಾವು ಮುಂದೆ and ಹೋಗಬಹುದು. to see what the Lord is going to do for us. ದೇವರು ನಮಗೋಸ್ಕರ ಏನು ಮಾಡುತ್ತಾನೆ ಅದನ್ನು ನೋಡಬಹುದು. You will flourish. ನಾವು ಅಭಿವೃದ್ಧಿ The ಆಗುತ್ತೇವೆ. church will flourish. ಸಭೆಯು ಅಭಿವೃದ್ಧಿ ಆಗುತ್ತದೆ. People will be blessed. ಜನರು ಆಶೀರ್ವದಿಸಲ್ಪಡುತ್ತಾರೆ. So let us continue to give him glory. ಅದಕ್ಕೋಸ್ಕರ ನಿರಂತರವಾಗಿ ಆತನನ್ನು ಮಹಿಮೆ ಪಡಿಸೋಣ. These are some of the thoughts that God has put in my heart to share with you. ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕೆ ದೇವರಿಗೆ ಆಲೋಚನೆಗಳನ್ನು ಹೃದಯದಲ್ಲಿ ಇಟ್ಟನು. As you meditate this word, ಈ ವಾಕ್ಯಗಳನ್ನು ನೀವು ಧ್ಯಾನಿಸುವಾಗ I am sure that God is going to speak to you much more things. ನಾನು in deeper ನಂಬುತ್ತೇನೆ, way. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮ ಸಂಗಡ ಮಾತಾಡುತ್ತಾನೆ. The Lord bless you. ದೇವರು ನಿಮ್ಮ ಆಶೀರ್ವದಿಸಲಿ. Have a profitable and wonderful week. ಒಂದು ಉತ್ತಮವಾದಂತಹ ಆಶೀರ್ವಾದ ಭರಿತವಾದಂತಹ ವಾರವನ್ನು ಹೊಂದಿಕೊಳ್ಳಿರಿ. God's blessing upon your life, ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದ ಮೇಲೆ ಇರಲಿ. upon your family, ನಿಮ್ಮ ಕುಟುಂಬದ ಮೇಲೆ, upon your children, ನಿಮ್ಮ ಮಕ್ಕಳ ಮೇಲೆ, upon all what you are doing. ನಿಮ್ಮ ಕೆಲಸ ಕಾರ್ಯಗಳ ಮೇಲೆ. And we look forward for the day
we all come together and worship the Lord. ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದು ಆರಾಧಿಸುವ ದಿನಕ್ಕೋಸ್ಕರ ನಾವು ಕುತೂಹಲದಿಂದ ಎದುರು ನೋಡೋಣ. Father, we just want to thank you. ತಂದೆ, ನಿನಗೆ ಸ್ತೋತ್ರಗಳು. You are going to bless our lives. ನೀನು ನಮ್ಮ ಜೀವಿತಗಳನ್ನು ಆಶೀರ್ವದಿಸು. Lord, as we hear this message, ಈ ವಾಕ್ಯವನ್ನು ನಾವು ಕೇಳಿರುವಾಗ continuously ನಿರಂತರವಾಗಿ open our hearts, ನಮ್ಮ ಹೃದಯಗಳನ್ನು ತೆರೆ our ಮಾಡು. minds, ನಮ್ಮ ಮನಸ್ಸುಗಳು to know what you exactly want to speak. ನೀನೇನು ಮಾತನಾಡಲು ಬಯಸ್ತೀಯ ಆ ವಿಷಯಕ್ಕೆ ತೆರೆ ಮಾಡು. We may hear Now- the spiritual counsel from you. ನಿನ್ನಿಂದ ಆತ್ಮಿಕವಾದ ಸೂಚನೆಯನ್ನು ನಾವು ಕೇಳುವಂತೆ Bless all our people. ನಮ್ಮ ಜನರನ್ನು ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ ತಂದೆ, Amen. ಆಮೆನ್. Now may the grace of the Lord Jesus Christ, love of God the Father, fellowship and the communion of the Holy Spirit abide with us forever. ಆಮೆನ್.